ನಾನು ಮೂಲತಃ ಮೈಸೂರಿನ ಹುಡುಗಿ. ಸೊ ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಹುಟ್ಟಿರೋಂಥ ಹುಡುಗಿ. ಬಟ್ ಸ್ಕೂಲಿಗೆ ಹೋಗಿ ಶಿಕ್ಷಕಿಯಾಗಿ ಪಾಠ ಮಾಡೋಕ್ಕಾಗಲಿಲ್ಲ. ಈ ಥರದೊಂದು ಲೀಡ್ ಕ್ಯಾರೆಕ್ಟರ್ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರಬಹುದು, ಒಬ್ಬ ಬಿಗ್ ಬಜೆಟ್ ಮೂವಿ ಇರಬಹುದು, ಈ ಥರದ್ದೆಲ್ಲ ತುಂಬ ಕಮ್ಮಿ ಸಿಗೋದು. ಪುಸ್ತಕಗಳನ್ನ ಓದ್ತೀನಿ ಅಂತ ಹೇಳಿದ್ರೆ ಯಾವ ಥರ ಪುಸ್ತಕಗಳನ್ನ ಓದಲಿಕ್ಕೆ ನಿಮಗೆ ಇಷ್ಟ ಆಗುತ್ತೆ? ನಾನು ಪುರಾಣ ಪುಸ್ತಕಗಳು ಮತ್ತು ರಾಮಾಯಣ ಮಹಾಭಾರತ ಮಹಾಕಾವ್ಯಗಳು ಏನೇನಿದೆ, ಸೊ ಆ ಥರದೊಂದು ಜಾನರ್ನ ಸಖತ್ ಇಷ್ಟಪಟ್ಟು ಓದ್ತೀನಿ. ವೆಯ್ಟ್ ಮಾಡ್ತಿದ್ದಿದ್ದು ಬಿಟ್ರೆ ಇನ್ನು ಎಲ್ಲರೂ ಹಿಂಗಾಗ್ತಿತ್ತು ಕೆಲಸ. ನಿಮ್ಮನ್ನ ನೋಡಿದಾಗ, ಈ ಪಾತ್ರವನ್ನ ನೋಡಿದಾಗ ಹೆಣ್ಮಕ್ಳು ಅಂದ್ರೆ ಹೀಗಿರ್ಬೇಕು, ಯಾವುದಕ್ಕೂ ಎದುರಬಾರ್ದು ನಾವು. ನನ್ ಸಖತ್ ಅಂದ್ರೆ ಸಖತ್ ಬೇಜಾರಿದೆ. ಸಿನಿಮಾ ಶೂಟ್ ಆಗುವಾಗಲೂ ಅಷ್ಟೇ ಒಂದಷ್ಟು ಸರ್ರು ನೈಜವಾಗಿ ನಡೆದಿರೋಂಥ ಹುಡುಗರ ಒಂದು ಎಕ್ಸ್ಪೀರಿಯನ್ಸ್ಗಳನ್ನ ಈ ಥರ ಎಲ್ಲ ಆಗ್ತಿತ್ತು. ಪ್ರಿಯಾ ಒಬ್ರು ಮುಖ ನೋಡಿದ್ರು ಎಷ್ಟು ಸಂಕಟ ಆಗುತ್ತೆ ಅಂತಂದರೆ ಅದನ್ನು ಸರ್ ಹೇಳ್ತಿದ್ರಲ್ಲ, ಅವಾಗ ನಮಗೆ ಅಳುನೇ ಬರ್ತಿತ್ತು. ಮಾಲಾಶ್ರೀ ಮ್ಯಾಮ್ ಅವರ ಜಾಗದಲ್ಲಿ ನಾವು ನಿಮ್ಮನ್ನು ನೋಡೋಕ್ಕೆ ನಮಗೊಂದು ಅವಕಾಶ ಸಿಕ್ತು. ತುಂಬ ಆರಾಮಾಗಿ ಅವ್ರ ಜಾಗನ ನೀವು ತುಂಬಿದ್ರಿ ಅಂತ. ಒಂದು ಮುಂಗಾಳಿ ಕೂಗ್ಯಾವ ಮೂಡಾಣ ಬೆಳಗಿ, ತಂಗಾಳಿ ಬೀಸ್ಯಾವ ತವರಿ ಹೂವರಳಿ. ನಿಜವಾಗ್ಲೂ ಎಷ್ಟು ಅದ್ಭುತವಾದಂತಹ ಕಂಠ ಅಂತ ಹೇಳ್ಬೋದು. 2 ದಿವಸ 3 ದಿವಸ ಏನಾಗ್ತಾ ಇದೆ ನನ್ನ ಲೈಫ್ನಲ್ಲಿ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಹಲೋ, ಹಾಯ್, ನಮಸ್ತೆ. ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ನಮ್ಮ ಸೆಲೆಬ್ರಿಟಿ ಗೆಸ್ಟ್ ವೆರಿ ಬ್ಯೂಟಿಫುಲ್ ಅಂತ ಹೇಳ್ಬಹುದು, ಹಾಗೂ ಅದ್ಭುತ ರಂಗಭೂಮಿ ಕಲಾವಿದೆ. ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ತಮ್ಮ ಅಭಿನಯದ ಮೂಲಕ ಛಾಪನ್ನ ಮೂಡಿಸಿ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿರುವ ಪ್ರಿಯಾ ಅವರು ನಮ್ಮ ಸೆಲೆಬ್ರಿಟಿ ಗೆಸ್ಟ್. ಹಾಯ್. ಹಾಯ್ ಹಾಯ್. ಸೊ ಪ್ರಿಯಾ ಅವರೇ, ವೆಲ್ಕಮ್. ಸೊ ಹೇಗಿದ್ದೀರಾ? ಥ್ಯಾಂಕ್ ಯು. ನಾನು ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನಿಮ್ಮ ಅಭಿನಯವನ್ನ ನೋಡಿ ಒಂಥರ ಏನಂದ್ರೆ, ಒಂದು ಫೀಮೇಲ್ ನಮ್ಮಂಥವ್ರು ನಿಮ್ಮ ಚಿತ್ರವನ್ನ ನೋಡಿದಾಗ ಎಷ್ಟೊಂದು ಖುಷಿ ಆಗುತ್ತೆ. ಯೂಶಲಿ ಒಂದು ಸಿನಿಮಾ ನೋಡಿ ಒಂದು ಹೀರೋಗೆ ಸಿಕ್ಕುವಂತಹ ಒಂದು ಅಪ್ರಿಷಿಯೇಷನ್ ನಿಮಗೆ ಸಿಕ್ಕಿರೋದು ತುಂಬಾನೇ ಖುಷಿ. ಎಸ್, ನನಗೂ ತುಂಬ ಖುಷಿ ಇದೆ ಆ ವಿಷಯಕ್ಕೆ. ತುಂಬ ಬ್ಲೆಸ್ಡ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ ವಿಷಯಕ್ಕೆ. ಓಕೆ, ಪ್ರಿಯಾ ಅವ್ರ ಬಗ್ಗೆ, ನಿಮ್ಮ ಬಗ್ಗೆ ಸಿಕ್ಕಾಪಟ್ಟೆ ತಿಳ್ಕೊಬೇಕು ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ನಂಗಂತೂ ಇದೆ. ನಿಮ್ಮನ್ನ ಕಿರುತೆರೆಯಲ್ಲಿ ನೋಡಿದ್ದೀವಿ, ಆ್ಯಂಡ್ ಅಭಿನಯವನ್ನ ಅಲ್ಲದೆ ಹೊರತುಪಡಿಸಿ ನಿಮ್ಮ ಬಗ್ಗೆ ನೀವು ತಿಳಿಸೋದಾದ್ರೆ, ಎಲ್ಲಿ ಅವರು ಮೂಲತಃ? ನಾನು ಮೂಲತಃ ಮೈಸೂರಿನ ಹುಡುಗಿ. ಸೊ ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಹುಟ್ಟಿರೋಂಥ ಹುಡುಗಿ. ನಮ್ಮ ಮನೇಲಿ ನಾನು ಎಲ್ಲ ಕಡೆ ಹೇಳಿದ್ದೀನಿ, ನಮ್ಮ ಮನೇಲಿ ಯಾರೂ ಕಲಾವಿದರಿಲ್ಲ. ಬಹುಶಃ ನಾನೇ ಫಸ್ಟ್ ಕಲಾವಿದೆ. ಸೊ ಇದು ಒಂದು ನನ್ನ ಫ್ಯಾಮಿಲಿ ಒಂದು ಕಿರು ಪರಿಚಯ. ನಾನು, ನನ್ನ ತಂಗಿ ಮತ್ತು ಅಪ್ಪ ಅಮ್ಮ. ಸೊ ಮದುವೆ ಆದಮೇಲೆ ಬೆಂಗಳೂರ ಒಂದು ನಂಟು ಶುರುವಾಗುತ್ತೆ. ಕಾಲೇಜ್ ಡೇಸ್ನಲ್ಲಿ ನನ್ನದೊಂದು ರಂಗಭೂಮಿ ಜರ್ನಿ ಶುರುವಾಗುತ್ತೆ 2008ಇಂದ. ಸೊ ರಂಗಭೂಮಿಯಲ್ಲಿ ನಿರಂತರವಾಗಿ ನನ್ನನ್ನು ನಾನು ತೊಡಗಿಸ್ಕೊಳ್ತಾ ಹೋಗ್ತೀನಿ. ಒಂದಷ್ಟು ನಟನೆಯ ಪಾಠಗಳು, ಒಂದಷ್ಟು ಅನುಭವಗಳು, ಎಕ್ಸ್ಪೀರಿಯನ್ಸ್ ಎಲ್ಲ ತೊಗೊಂಡು ಬೆಂಗಳೂರಿಗೆ ಶಿಫ್ಟ್ ಆದಮೇಲೆ 2015 ನಾನು ಬ್ಯಾಂಗ್ಳೂರು ಶಿಫ್ಟ್ ಆಗಿದ್ದು. ಸೊ ಅಲ್ಲಿಂದ ನಂದೊಂದು ಸ್ಕ್ರೀನ್, ಸ್ಮಾಲ್ ಸ್ಕ್ರೀನ್, ಬಿಗ್ ಸ್ಕ್ರೀನ್ ಒಂದು ಕೆಲಸಗಳು ಶುರುವಾಗುತ್ತೆ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ. ಅದು ಅಲ್ಲದೆ ಇವತ್ತಿನ ತನಕನೂ ನನ್ನ ಒಂದು ರಂಗಭೂಮಿಯ ಒಂದು ಪ್ರಾಕ್ಟೀಸ್ ನಡ್ಕೊಂಡು ಬರ್ತಾ ಇದೆ. ನಾನು ಪ್ರಾಕ್ಟೀಸ್ನಲ್ಲಿ ಇದ್ದೀನಿ, ಬಟ್ ಯಾವುದೂ ಅಂದರೆ ಪ್ರೊಡಕ್ಷನ್ ಮಾಡೋಕ್ಕಾಗಿಲ್ಲ ನಾಟಕಗಳಲ್ಲಿ. ಅದು ಬಿಟ್ಟು ಸಿನಿಮಾದಲ್ಲಿ ಬ್ಯುಸಿ ಇದ್ದೀನಿ ಈಗ. ಓಕೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಆರ್ಟಿಸ್ಟ್ಗಳಿಲ್ಲ, ಸೊ ಕಲಾವಿದರು ಯಾರು ಇಲ್ಲದೆ ಇದ್ರು ಕೂಡ ನಿಮಗೆ ಇದರಲ್ಲಿ ಯಾಕೆ ಆಸಕ್ತಿ ಬಂತು? ಬಹುಶಃ ನನ್ನ ತಾಯಿಯಿಂದ ನನಗೆ ಇದೊಂದು ನನ್ನ ಒಳಗೆ ಒಂದು ಆ್ಯಕ್ಟಿಂಗ್ ಮಾಡುವಂಥ ಟ್ಯಾಲೆಂಟ್ ಇದೆ ಅನ್ನೋದು ನನ್ನ ತಾಯಿಯಿಂದ ನನಗೆ, ಅಂದರೆ ಅವರ ಸಹಾಯದಿಂದ ನನಗೆ ತಿಳಿದಿದ್ದು. ಏಕೆಂದರೆ ನನ್ನದು ಟೀಚರ್ಸ್ ಫ್ಯಾಮಿಲಿ ಆ್ಯಕ್ಚುಲಿ. ನನ್ನ ತಾಯಿ ಮನೆ ಕಡೆ ಎಲ್ಲ ಕಂಪ್ಲೀಟ್ ಟೀಚರ್ಸು. ಸೊ ನಾನು ಕೂಡ TCH ಮಾಡಿದ್ದೆ. ಬಟ್ ಸ್ಕೂಲಿಗೆ ಹೋಗಿ ಶಿಕ್ಷಕಿಯಾಗಿ ಪಾಠ ಮಾಡೋಕ್ಕಾಗಲಿಲ್ಲ. ಮಧ್ಯದಲ್ಲಿ ಒಂದು ಕಾರಣಾಂತರಗಳಿಂದ ನಾನು ಶಿಕ್ಷಕಿ ಆಗೋಕ್ಕಾಗಲಿಲ್ಲ. ನಾನು ಹಾಡ್ತಿದ್ದೆ, ಬರಿತಿದ್ದೆ, ತುಂಬ ಚೆನ್ನಾಗಿ ಕಥೆಗಳನ್ನ ಹೇಳ್ತಾ ಇದ್ದೆ. ಆಮೇಲೆ ನನ್ನದೊಂದು ಎನರ್ಜಿ ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಇತ್ತು. ಸೊ ನಟನ ಅಂತ ಮೈಸೂರಿನಲ್ಲಿ ಮಂಡ್ಯ ರಮೇಶ್ ಸರ್ ಅವರ ರಂಗಶಾಲೆ ಅದು. ಆ ನಟನದಲ್ಲಿ ಒಂದು ರಜಮಜಾ ಅಂತ ಸಮ್ಮರ್ ಕ್ಯಾಂಪ್ ನಡೆಯುತ್ತೆ. ಅಲ್ಲಿಗೆ ನನ್ನ ತಾಯಿ ನನ್ನನ್ನು ಸ್ವಯಂ ಸೇವಿಕೆಯಾಗಿ ಸೇರಿಸ್ತಾರೆ. ವಾಲಂಟಿಯರ್ ಆಗಿ ಹೋಗಿ ನಾನು ಸೇರಿಕೊಂಡಿದ್ದು. ಒಂದಷ್ಟು ಮಕ್ಕಳಿಗೆ ನಾನೆಲ್ಲ ಹೇಳ್ಕೊಡ್ತೀನಿ, ಎಲ್ಲ
ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಂದ ನಾನು ಒಂದಷ್ಟು ನಾಟಕಗಳನ್ನ ನೋಡೋಕ್ಕೆ ಶುರು ಮಾಡಿದೆ. ತುಂಬ ಪರಿಣಾಮಕಾರಿಯಾಗಿ ಇರುವಂಥ ಒಂದಷ್ಟು ಪಾತ್ರಗಳು ನನ್ನನ್ನು ಪ್ರಭಾವ ಮಾಡ್ತು. ಸೊ ಹಾಗೆ ನನ್ನ ನಾಟಕದ ಜರ್ನಿ, ನಟನೆಯ ಜರ್ನಿ ಶುರುವಾಗಿದ್ದು. ಸೊ ಅದು ಬಿಟ್ಟು ನಾನು ಬೆಂಗಳೂರಿಗೆ ಶಿಫ್ಟ್ ಆದಮೇಲೆ ಸಿನಿಮಾ ಎಲ್ಲ ನನ್ನ ಹಸ್ಬೆಂಡ್ ಅವಿನಾಶ್ ಶಟಮರ್ಷನ್ ಅಂತ, ಸೊ ಅವರು ಕೂಡ ರಂಗಭೂಮಿ ಕಲಾವಿದರು ಹಾಗೆ ಸಿನಿಮಾ ಕಲಾವಿದರು, ನಿರ್ದೇಶಕರು ಕೂಡ. ಸೊ ಅವರಿಂದ ಅವ್ರದ್ದೊಂದು ಪ್ರಾಜೆಕ್ಟ್ ನಾನು ಶುರು ಮಾಡಿದೆ. ಅವ್ರ ಒಂದು ನಿರ್ದೇಶನದ ಅಡಿಯಲ್ಲಿ ಸೈಡ್ ವಿಂಗ್ ಅಂತ ಒಂದು ಪ್ರಾಜೆಕ್ಟು, ಅದರಲ್ಲಿ ಒಂದು ಫೀಮೇಲ್ ಲೀಡ್ ಆಗಿ ನಾನು ಆ್ಯಕ್ಟ್ ಮಾಡಿದ್ದೆ. ಅದು ಈಗ ರಿಲೀಸಿಗೆ OTTಗೆ ರಿಲೀಸ್ಗೆ ಓಡಾಡ್ತಿದ್ದಾರೆ. ಸೊ ಹೀಗೆ ನನ್ನ ಸಿನಿಮಾ ಜರ್ನಿ, ನಂದು ಒಂದು ಕಲಾವಿದೆಯ ಜರ್ನಿ ಈ ಥರ. ಯಾವ ಥರ ಪಾತ್ರಗಳನ್ನಲ್ಲಿ ಅಭಿನಯಿಸೋದಕ್ಕೆ ನಿಮ್ಗೆ ಇಷ್ಟ ಆಗುತ್ತೆ? ನನಗೆ ಪರ್ಟಿಕ್ಯುಲರ್ ಆಗಿ ಇದೇ ಥರ ಪಾತ್ರ ಬೇಕು, ಇದು ನನ್ನ ಫೇವ್ರೇಟ್ ಪಾತ್ರ ಅಂತ ಇಲ್ಲ. ಸಾಮಾನ್ಯವಾಗಿ ಎಲ್ಲ ಕಲಾವಿದರಿಗೂ ಅದೊಂದು ಆಸೆ ಇರುತ್ತೆ, ಅದೇ ಥರ ನನಗೂ ಆಸೆ ಇದೆ. ಏನಂತಂದರೆ ನಾನೊಂದು ಪಾತ್ರ ನನಗೆ ಸಿಕ್ಕಿದ್ರೆ ಅದರಲ್ಲಿ ಒಂದಷ್ಟು ಸ್ಟಡಿ ಮಾಡೋಕ್ಕೆ ಅವಕಾಶ ಇರಬೇಕು, ಒಂದಷ್ಟು ನಾನು ಅದಕ್ಕೆ ವರ್ಕ್ ಮಾಡಬೇಕು. ಆ ಪಾತ್ರದ ಬಗ್ಗೆ ನನಗೆ ವರ್ಕ್ ಮಾಡೋವಂಥ ಒಂದು ಅಂದರೆ ಪ್ರಯೋಗಾತ್ಮಕವಾಗಿರುವಂಥ ಒಂದಷ್ಟು ಪಾತ್ರಗಳ ಹುಡುಕಾಟದಲ್ಲಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಗಿರಿಜಾ ನೋಡಿ ಒಂದಷ್ಟು ಜನ ನನಗೆ ಕಾಂಪ್ಲಿಮೆಂಟ್ ಏನು ಕೊಡ್ತಿದ್ದಾರೆ ಅಂದರೆ, ನೀವು ಅಲ್ದಿದ್ರೆ ಆ ಜಾಗಕ್ಕೆ ಬೇರೆ ಯಾರನ್ನು ಆಗದೆ ಇರೋ ಥರ ಒಂದು ಆ ಪಾತ್ರನ ಆವರಿಸಿ ಮಾಡಿದ್ದೀರಿ ಅನ್ನೋ ಒಂದು ಕಾಂಪ್ಲಿಮೆಂಟ್ ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಕಡೆಯಿಂದ ಎಲ್ಲ ಸಿಗ್ತಿದೆ. ಸೊ ಆ ಥರ ಒಂದು ಕ್ಯಾರೆಕ್ಟರ್ ನನಗೆ ಸಿಗಬೇಕು. ಅಂದರೆ ಪ್ರಿಯಾ ಅಲ್ತಿದ್ರೆ ಈ ಜಾಗದಲ್ಲಿ ಈ ಕ್ಯಾರೆಕ್ಟರ್ನ ಬೇರೆಯವ್ರು ಯಾರು ಮಾಡೋಕ್ಕಾಗ್ತಿರ್ಲಿಲ್ವೇನೋ ಅನ್ನೋ ಒಂದು ಕಾಂಪ್ಲಿಮೆಂಟ್ ಸಿಗೋವಂಥ ಪಾತ್ರಗಳ ಹುಡುಕಾಟದಲ್ಲಿ ಇರ್ತೀನಿ. ಓಕೆ, ಈ ರಂಗಭೂಮಿಯ ಅಭಿನಯಕ್ಕೂ ಅಥವಾ ಸಿನಿಮಾ ಕಿರುತೆರೆಗೂ ಏನೆಲ್ಲ ವ್ಯತ್ಯಾಸ ಇದೆ? ರಂಗಭೂಮಿ ಪ್ರಾಕ್ಟೀಸ್ ಮಾಡೋವಂಥ ಜಾಗ, ಮತ್ತು ನಮ್ಮನ್ನು ನಾವು ಎಷ್ಟೇ ತಪ್ಪುಗಳಾದರೂ ತಿದ್ದುಕೊಳ್ಳೋಕ್ಕೆ ಇರೋವಂಥ ಒಂದು ಜಾಗ, ನಮ್ಮನ್ನು ನಾವು ಪಾಲಿಷ್ ಮಾಡ್ಕೊಳಕ್ಕಂತ ಇರೋ ಜಾಗ. ಸೊ ನನ್ನ ಮಟ್ಟಿಗೆ ಕೇಳಿದ್ರೆ ನನಗೆ ರಂಗಭೂಮಿ ಬೇರು, ತಾಯಿ ಹಾಗೆ. ಒಂದಷ್ಟು ಸಂಸ್ಕಾರನ ಕಲಿಸ್ತಾಳೆ ರಂಗಭೂಮಿ. ನಾನು ತಾಯಿ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ರಂಗಭೂಮಿ ಆ ಒಂದು ಸ್ಟೇಜನ್ನ. ಸೊ ಸಿನಿಮಾ ಆಬ್ವಿಯಸ್ಲಿ ಮಾಸ್ ಆಡಿಯನ್ಸ್ನ ತಲುಪುವಂಥ ಒಂದು ಮೀಡಿಯಾ, ಎಂಟರ್ಟೈನ್ಮೆಂಟ್ ಮೀಡಿಯಾ. ಸೊ ಅಲ್ಲಿ ಕಲ್ತಿದ್ದನ್ನು ಒಂದಷ್ಟು ಎಕ್ಸಿಕ್ಯೂಟಿವ್ ಮಾಡೋಕ್ಕೆ ಒಂದು ಜಾಗ ಬೇಕಲ್ಲ, ಸೊ ಅದನ್ನು ನಾನು ಸಿನಿಮಾ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸ್ಮಾಲ್ ಸ್ಕ್ರೀನ್ ಆಗಿರಬಹುದು ಅಥವಾ ಬಿಗ್ ಸ್ಕ್ರೀನ್ ಆಗಿರಬಹುದು. ಸೊ ಅದನ್ನು ನಾನು ತಂದೆಗೆ ಕಂಪೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸಿನಿಮಾನ. ಸೊ ರಂಗಭೂಮಿನ ನಾನು ತಾಯಿಗೆ ಕಂಪೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ನನ್ನ ಪ್ರಕಾರ ನಾನು ಹೇಳೋದಾದರೆ ಈ ಥರ ವ್ಯತ್ಯಾಸ ಹೇಳ್ತೀನಿ. ಓಕೆ, ರಂಗಭೂಮಿ ಕಲಾವಿದೆಯಾಗಿ ಸ್ಮಾಲ್ ಸ್ಕ್ರೀನಲ್ಲಿ ಕಾಣಿಸ್ಕೋತೀರಾ, ಅಲ್ಲೂ ಕೂಡ ಅಪಾರವಾದಂಥ ಯಶಸ್ಸನ್ನು ಗಳಿಸ್ತೀರಾ. ಒಂದು ಬಿಗ್ ಸ್ಕ್ರೀನ್ ಅಂತ ಬಂದಾಗ ಒಂದು ಸೂಪರ್ ಸ್ಟಾರ್ ಜೊತೆ ಫಸ್ಟ್ಲಿ ಡೆಬ್ಯೂ ಮೂವಿ ಆಗಿರೋದ್ರಿಂದ ಈ ರೀತಿ ಅವಕಾಶ ಬಂದಾಗ ನಿಮಗೆ ಹೇಗೆ ಅನಿಸ್ತು? ಅದನ್ನು ಯಾವ ರೀತಿ ನೀವು ರೆಡಿ ಮಾಡ್ಕೊಂಡ್ರಿ ನಿಮ್ಮನ್ನ ನೀವು? ತುಂಬ ಸಂತೋಷ ಆಯಿತು. ಏಕೆಂತಂದರೆ ತುಂಬ ಜನ ಒಳ್ಳೊಳ್ಳೆ ರಂಗಭೂಮಿ ಕಲಾವಿದರುಗಳಿಗೆ ಈ ಥರದೊಂದು ದೊಡ್ಡ ವೇದಿಕೆ ಅಥವಾ ಈ ಥರದೊಂದು ಪಾತ್ರ, ಅಂದರೆ ಏನು ಹೇಳ್ತಾರೆ, ಲೀಡ್ ಕ್ಯಾರೆಕ್ಟರ್, ಈ ಥರದೊಂದು ಲೀಡ್ ಕ್ಯಾರೆಕ್ಟರ್ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರಬಹುದು, ಬಿಗ್ ಬಜೆಟ್ ಮೂವಿ ಇರಬಹುದು, ಈ ಥರದ್ದೆಲ್ಲ ತುಂಬ ಕಮ್ಮಿ ಸಿಗೋದು. ಸೊ ನನಗೆ ಕಾಲ್ ಬಂದಾಗ, ನನಗೆ ಈ ಪಾತ್ರ ಸಿಕ್ಕಾಗ ತುಂಬ ಸಂತೋಷಪಟ್ಟೆ. ಅದರಿಂದ ಹೊರತಾಗಿ ಸಿನಿಮಾ ನಾನು ಈ ಒಂದು ಪಾತ್ರನ ಹೇಗೆ ನಾನು ನಿಭಾಯಿಸಬಹುದು ಅನ್ನೋ ಸ್ಟಡೀಲಿ ನನ್ನ ಕ್ಯಾರೆಕ್ಟರ್ನ ನಾನು ತೊಗೊಂಡು ಹೋದೆ. ಒಂದಷ್ಟು ಕ್ರೈಮ್ಗೆ ಸಂಬಂಧಪಟ್ಟಿರುವಂಥ ಡಾಕ್ಯುಮೆಂಟ್ರೀಸ್ನ ನೋಡೋದು, ಮತ್ತು ಒಂದೆರಡು ಪುಸ್ತಕಗಳನ್ನ, ಅಂದರೆ ಪೂರ್ತಿ ಪುಸ್ತಕ ಓದಲಿಲ್ಲ, ಆ ಥರದ್ದೊಂದೆರಡು ಪುಸ್ತಕಗಳನ್ನ ಓದಿದ್ದೆ. ಮತ್ತು ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಒಂದು ಸರ್ಕಲ್ನಲ್ಲಿ ಪೊಲೀಸ್ ಆಗಿ ವರ್ಕ್ ಮಾಡ್ತಿರೋವಂಥವ್ರು, ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಿರೋವಂಥವ್ರು ಇದ್ದಾರೆ. ಸೊ ಅವ್ರ ಹತ್ರ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ನಾನು ಕಲೆ ಹಾಕಿದೆ. ಸೊ ನನ್ನ ಸ್ಟಡಿಯಲ್ಲಿ ನಾನು ತೊಡಗಿಸ್ಕೊಳ್ಳೋಕೆ ಶುರು ಮಾಡಿದೆ. ಸೊ ನನಗೆ ಇದನ್ನು ತುಂಬ ಜನ ಕೇಳಿದ್ದಾರೆ, ಬಿಗ್ ಸ್ಟಾರ್ ಮೂವಿಲಿ ವರ್ಕ್ ಮಾಡಬೇಕಾದ್ರೆ ನಿಮಗೆ ಏನನ್ನಿಸ್ತು, ಭಯ ಆಯಿತಾ ಏನು ಅಂತ. ನನ್ನ ಪಾತ್ರ ಹೇಗೆ ಬರಬಹುದು, ನಾನು ಅದನ್ನು ಹೇಗೆ ಮಾಡಬಹುದು ಅನ್ನೋ ಒಂದು ಕುತೂಹಲ ಮತ್ತು ಒಂದು ಸಣ್ಣ ನರ್ವಸ್ನೆಸ್ ಇತ್ತು. ಬಿಟ್ಟರೆ ಅದೇ ಈ ಒಂದು ತಾಕತ್ತು, ಓಕೆ ನಾನು ದೊಡ್ಡ ಸ್ಟಾರ್ ಮುಂದೆ ನಿಂತಿದ್ದೀನಿ, ನಾನು ಹೆದರಬೇಕು, ನಾನು ಇದು ಹೇಗೆ ಮಾಡ್ತೀನೋ, ಕೈಕಾಲೆಲ್ಲ ನಡುಗ್ತಾ ಇದೆ, ಈ ಥರದ್ದೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ತುಂಬ ಕಮ್ಮಿ ಆಗಿರೋದು.
ನನಗೆ ಸೆಟ್ಟಲ್ಲಿ ವಿಜಿ ಸರ್ ಕೂಡ ಹೇಳಿದರು, ನನ್ನ ನೋಡಿದ್ರೆ ಹೆದರ್ಕೋತಾರೆ, ನೀನು ಅಷ್ಟೆಲ್ಲ ಹೆದರ್ಕೊಳ್ಳೋದೇ ಇಲ್ಲ, ಎಷ್ಟು ಧೈರ್ಯವಾಗಿ ಎಲ್ಲ ಜೊತೆ ಪ್ರ್ಯಾಂಕ್ ಮಾಡಿಕೊಂಡು ಫುಲ್ ಕ್ವಾಟ್ಲೆ ಮಾಡ್ಕೊಂಡಿರ್ತೀಯ ಅಂತ ಅಂದ್ಬಿಟ್ಟು. ಬಹುಶಃ ಆ ಗಟ್ಟಿತನ, ಆ ಧೈರ್ಯನ ರಂಗಭೂಮಿ ಕೊಟ್ಟಿತ್ತು ನನಗೆ. ಸೊ ರಂಗಭೂಮಿ ಕಲಾವಿದೆಯಾಗಿ ನಾನು ಇದನ್ನು ಹೆಮ್ಮೆಯಿಂದ ಹೇಳ್ತೀನಿ. ಅದು ತಯಾರು ಮಾಡಿ ಕಳಿಸ್ಬಿಡುತ್ತೆ ನಮ್ಮನ್ನು, ಯಾವುದಕ್ಕೂ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ನಮ್ಮ ಕೆಲಸ ಏನು, ಏನು ಸ್ಟಡಿ ಮಾಡಬೇಕು, ಏನನ್ನ ಯಾವ ಥರ ನಿಭಾಯಿಸಬೇಕು ಅನ್ನೋದು ಕೊಟ್ಬಿಡುತ್ತೆ ಅದು. ಸೊ ಈ ಥರ ಒಂದು ಜರ್ನಿ ಆಗಿತ್ತು. ಸಕ್ಸಸ್ ಅದು ನಾನು ಅದನ್ನು ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿ ಅಂತ ಹೇಳ್ತೀನಿ. ನಾನು ಇದನ್ನೇ ಎಲ್ಲ ಕಡೆನೂ ಹೇಳ್ತಿರೋದು. ಸೊ ನಾವು ಗುರುತಿಸ್ಕೊಳ್ಳೋ ತನಕ ಅಥವಾ ಗೆಲ್ಲೋ ತನಕ ನಾವು ಏನು ಮಾಡಿದ್ರೂ ನಡೆಯುತ್ತೆ, ಯಾರೂ ಗಮನಿಸೋರು ಕಣ್ಣು ಕಮ್ಮಿ ಇರುತ್ತೆ. ಸೊ ಗುರುತಿಸ್ಕೊಂಡ್ಮೇಲೆ ಅಥವಾ ಗೆದ್ದ ಮೇಲೆ ತುಂಬ ಜನರ ಕಣ್ಣು ನಮ್ಮ ಮೇಲೆ ಬೀಳುತ್ತೆ. ಸೊ ಪ್ರತಿ ಹೆಜ್ಜೆನೂ ನಾವು ತುಂಬ ಜಾಗರೂಕತೆಯಿಂದ ಎಚ್ಚರ ವಹಿಸಿ ನಾವು ಹೆಜ್ಜೆ ಇಡಬೇಕಾಗತ್ತೆ. ಸೊ ಆ ಥರದ್ದೊಂದು ಜವಾಬ್ದಾರಿ ಈಗ ನನ್ನ ಹೆಗಲ ಮೇಲೆ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸಕ್ಸಸ್ನ ನಾನು ಸೆಲೆಬ್ರೇಟ್ ಮಾಡೋದಕ್ಕಿಂತ ಹೆಚ್ಚಾಗಿ ನೆಕ್ಸ್ಟ್ ನಾನು ಮಾಡೋವಂಥ ಕೆಲಸಗಳನ್ನ ಹೇಗೆ ನಿಭಾಯಿಸಬೇಕು ಅನ್ನೋ ಒಂದು ಪ್ರಾಸೆಸ್ನಲ್ಲಿ ಇವಾಗ ನಾನು ಹೆಚ್ಚು ಟೈಮ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಓಕೆ, ದುನಿಯಾ ವಿಜಯ್ ಸರ್ ಅವರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಸಿಂಪ್ಲಿಸಿಟಿ. ವಿಜಿ ಸರ್ ಬಗ್ಗೆ ಹೇಳೋದಾದರೆ ಸಿಂಪ್ಲಿಸಿಟಿ. ಅಷ್ಟು ದೊಡ್ಡ ಸ್ಟಾರ್ ಆದರೂ ಒಂದು ಅಹಂ ಇಲ್ಲ. ಸೊ ತನ್ನ ಪಾಲಿಗೆ ಇದ್ದಂಥ ಕೆಲಸನ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ನಟ, ನಿರ್ದೇಶಕ ಮತ್ತು ಟೆಕ್ನಿಷಿಯನ್ ಕೂಡ. ಸೊ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿಯೂ ತುಂಬ ಒಳ್ಳೆ ಸಾತ್ವಿಕ್ ಪರ್ಸನ್. ನನ್ನ ಒಂದು ಒಡನಾಟದಲ್ಲಿ ನನಗೆ ಅನಿಸಿದ್ದು ವಿಜಿ ಸರ್ ತುಂಬ ಒಳ್ಳೆ ಸಾತ್ವಿಕ್ ಪರ್ಸನ್ ಆ್ಯಕ್ಚುಲಿ. ಸೊ ಸ್ಪಿರಿಚುವಲ್ ಆಗಿ ಅವರು ಒಂದಷ್ಟು ಅವರನ್ನು ತೊಡಗಿಸ್ಕೊಳ್ತಾರೆ. ಇದು ನನಗೆ ತುಂಬ ಆಶ್ಚರ್ಯ ಕೊಟ್ಟಿದ್ದ ವಿಷಯ. ಯಾಕೆಂತಂದರೆ ವಿಜಯ್ ಸರ್ನ ನೋಡುವಾಗ ತುಂಬ ಖಡಕ್ ಮಾಸ್ ಲುಕ್ ಅಂತ ಅನಿಸುತ್ತೆ, ಬಟ್ ಅವ್ರ ಒಳಗೆ ಒಂದು ಸ್ಪಿರಿಚುವಲ್ ಶೇಡ್ ಇದೆ. ಸೊ ಅದು ನನಗೆ ತುಂಬ ಆಶ್ಚರ್ಯ ತಂದುಕೊಟ್ಟಂಥ ಒಂದು ವಿಷಯ. ಭೀಮಾ ಚಿತ್ರದಲ್ಲಿ ಎಲ್ಲ ಪಾತ್ರಗಳು ಕೂಡ ತುಂಬ ಪ್ರಮುಖವಾಗಿದ್ದು, ಅಂದರೆ ಈ ಪಾತ್ರ ಮಾತ್ರ ತುಂಬ ಇಂಪಾರ್ಟೆಂಟು ಅನ್ನುವಂಥದ್ದು ಯಾವುದು ಇಲ್ದಿರ ಹೊರತುಪಡಿಸಿ ಪ್ರತಿಯೊಂದು ಪಾತ್ರವೂ ಕೂಡ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಅದರಲ್ಲಿ ನಿಮ್ಮ ಪಾತ್ರ ಅಂತೂ ರಿಯಲಿ ಎಷ್ಟು ವಿಜುವಲ್ಸ್ಗಳ ಆ ಮೂಮೆಂಟ್ ಅಂತೂ ನಿಜವಾಗ್ಲೂ ಸೂಪರ್ ವಾವ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ನಿಮಗೆ ಫಸ್ಟ್ ಟೈಮು ಆ ಒಂದು ಥಿಯೇಟ್ರಲ್ಲಿ ನೋಡಿದಾಗ ನಿಮಗೆ ಯಾವ ಥರ ಫೀಲ್ ಆಯ್ತದು? ತುಂಬ ಅಂದರೆ ತುಂಬ. ಆವಾಗ ನನಗೆ ಭಯ ಇತ್ತು. ಕೆಲಸ ಮಾಡುವಾಗ ನನಗೆ ಭಯ ಅಥವಾ ನರ್ವಸ್ನೆಸ್ ಇರಲಿಲ್ಲ. ಕೆಲಸ ಆದಮೇಲೆ ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದು ತುಂಬ ದೊಡ್ಡ ಚಾಲೆಂಜ್ ಆಗುತ್ತೆ. ಏಕೆಂತಂದರೆ ಎಲ್ಲರೂ ಒಂದು ಲಾಸ್ಟ್ ಒಂದು ಕತ್ತಿ ತುದಿಲಿ ನಿಂತ್ಕೊಳ್ಳೋದು ಆ ಟೈಮ್ನಲ್ಲೇ. ನಿರ್ದೇಶಕನಾಗಿರ್ಬಹುದು, ನಟನಾಗಿರ್ಬಹುದು, ಪ್ರೊಡ್ಯೂಸರ್ ಆಗಿರ್ಬೋದು, ಎಲ್ಲರಿಗೂ ಅದೊಂದು ಸ್ಟೇಜ್, ಅದೊಂದು ಸ್ಥಿತಿ ಅದು. ಸೊ ಅದನ್ನು ನಾನು ಅನುಭವಿಸಿದೆ ಕೂಡ. ಸಖತ್ ಅಂದರೆ ಸಖತ್ ಭಯದಲ್ಲಿದೆ. ನಾನು ಫಸ್ಟ್ ಶೋ ಸಂತೋಷಲ್ಲಿ ನೋಡೋಕ್ಕೆ ಹೋದಾಗ ನನಗೆ ಸೀಟ್ ಸಿಗಲಿಲ್ಲ. ಎಲ್ಲ ಕೂತ್ಬಿಟ್ಟಿದ್ರು, ಬಟ್ ನಾನು ಮೆಟ್ಲ ಮೇಲೆ ಕೂತ್ಕೊಂಡು ಸಿನಿಮಾನ ನೋಡಿದ್ದು. ನನ್ನ ಜಪಮಣಿ ಇದೆ, ನನ್ನ ಜಪಮಾಲೆನ ಕೈಯಲ್ಲಿ ಹಾಕ್ಕೊಂಡು ನಾನು ಫುಲ್ ಜಪ ಮಾಡ್ತಾ ಸಿನಿಮಾ ನೋಡಿದ್ದೆ. ಸೊ ಯಾವ ಥರ ಆಗುತ್ತೆ, ಜನ ಹೆಂಗೆ ರೆಸ್ಪಾಂಡ್ ಮಾಡಬಹುದು, ನನ್ನ ಪಾತ್ರ ಹೆಂಗೆ ತಗೋಬಹುದು, ರೀಚ್ ಆಗುತ್ತಾ ಅಂತ ನನಗೂ ಒಂದು ದೊಡ್ಡ ಪ್ರಶ್ನೆ ಇತ್ತು. ಸೊ ಪರೀಕ್ಷೆ ಇತ್ತು. ಫಸ್ಟು ಶೋ ನೋಡ್ಕೊಂಡು ಹೊರಗೆ ಬಂದಮೇಲೆ ನಾನು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀನಿ ಅನ್ನೋ ಒಂದು ಮಹದಾನಂದ, ಅದೊಂದು ತೃಪ್ತಿ, ಅದು ಹೇಳೋಕ್ಕಾಗಲ್ಲ ಆ ಥರದ್ದೊಂದು ಫೀಲ್ ನನಗೆ. ಅದು ನನಗೆ ಫಸ್ಟ್ ಹಾಫ್ನಲ್ಲೇ ಗೊತ್ತಾಗೋಯ್ತು, ಇಂಟರ್ವಲ್ ಪಾರ್ಟ್ನಲ್ಲೇ ಗೊತ್ತಾಗೋಯ್ತು. ಎಲ್ಲರೂ ಗಿರಿಜಾ ಅಂತ ಗುರುತಿಸಿದ್ರು. ಆಮೇಲೆ ಮೇಡಮ್ ಬ್ಯೂಟಿಫುಲ್, ಸಖತ್ ಖಡಕ್ಕಾಗಿದೆ ಅಂತ ಒಂದು ಅಪ್ರಿಸಿಯೇಷನ್ ಸಿಕ್ತು ಫಸ್ಟ್ ಹಾಫಲ್ಲೇ. ಅವಾಗ ಸ್ವಲ್ಪ ಉಸಿರಾಡೋಕ್ಕೆ ಶುರು ಮಾಡಿದೆ ನಾನು. ಸಿನಿಮಾ ಎಲ್ಲ ಮುಗಿದ ಮೇಲೆ ಸಿಕ್ಕ ಅಪ್ರಿಸಿಯೇಷನ್ ನೆಕ್ಸ್ಟ್ ಲೆವೆಲಲ್ಲಿತ್ತು. ಫುಲ್ ಧಾಮ್ ಆಗಿತ್ತು ಅದು ನಾನು ಫುಲ್ ಕಳೆದು ಹೋಗ್ಬಿಟ್ಟಿದೆ. 2 ದಿವಸ 3 ದಿವಸ ಏನಾಗ್ತಾ ಇದೆ ನನ್ನ ಲೈಫ್ನಲ್ಲಿ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತಿದ್ದ ಒಂದು ಅಪ್ರಿಸಿಯೇಷನ್, ಹೋದ ಕಡೆಯಲ್ಲೆಲ್ಲ ನನ್ನನ್ನು ಮಾತಾಡಿಸ್ತಿದ್ದ ರೀತಿ, ಮತ್ತು ನನ್ನ ಮನೇಲಿ ನನ್ನ ಸುತ್ತ ಇರೋ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಆಗಿರ್ಬೋದು, ಅವರು ಪಡ್ತಿದ್ದ ಒಂದು ಆನಂದ, ಸಂಭ್ರಮ, ಇದನ್ನೆಲ್ಲ ನೋಡಿ ಆ್ಯಕ್ಚುಲಿ ನಾನು ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಪರ್ಸ್ನಲ್ ಆಗಿ. ಅದೊಂದು ನಗು, ಅದೊಂದು ಅಳು ಎಲ್ಲ ಬಾಕಿ ಉಳ್ಕೊಂಡ್ಬಿಟ್ಟಿದೆ. ಸೊ ಇನ್ನೂ ಅದನ್ನು ನಾನು ಹೊರಗೆ ಹಾಕೋಕ್ಕಾಗಿಲ್ಲ ಫುಲ್ ಕಂಪ್ಲೀಟಾಗಿ. ಗೊತ್ತಿಲ್ಲ, ಅದೊಂದು 2-3 ದಿವಸ ಅಂತೂ ಫುಲ್ ಸ್ಟಕ್ ಆಗಿಬಿಟ್ಟಿದೆ ನಾನು.
ಅದು ಎಲ್ಲಿ ಸ್ಟಕ್ ಆಗಿದೆ ಅಂತ ನನಗೆ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ. ನನಗೆ ಈಗಲೂ ಅದಕ್ಕೊಂದು ಪದ ಸಿಕ್ಕಿದ್ರೆ ನಾನು ಹೇಳಬಲ್ಲೆ. ಬಟ್ ತುಂಬ ಬ್ಯೂಟಿಫುಲ್ ಸ್ಥಿತಿ ಅದು. ಕನ್ನಡ ಫಿಲಮ್ ಇಂಡಸ್ಟ್ರಿಯ ಲೇಡಿ ಸಿಂಗಮ್ ಅಂತ ಖಡಕ್ ಆಫೀಸರ್ ಅಂದ್ರೆ ಅಬ್ಬಾ ಈ ತರ ಇರಬೇಕು, ಎಂತ ಅದ್ಭುತವಾದ ಅಭಿನಯ. ವಾ ನಿಜವಾಗ್ಲೂ ಕೇಳೋದಕ್ಕೆ ಆ ಖುಷಿನೆಲ್ಲ ಹೇಗೆ ನೀವು ಸೆಲೆಬ್ರೇಟ್ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ? ಸೆಲೆಬ್ರೇಟ್ ಅಂತ ಅಂದ್ರೆ ನನ್ಗೆ ನನ್ನ ಹೃದಯಕ್ಕೆ ಒಂದು ಸಾರ್ಥಕತೆ ಅಂತೂ ಆಗ್ತಾ ಇದೆ, ಅದಿದೆ. ಬಟ್ ಜೋರಾಗಿ ಏನೋ ಒಂದು ಖುಷಿ ವಿಷಯ ಆದಾಗ, ಮನುಷ್ಯರಾದಾಗ ನಾನಂತೂ ತುಂಬ ಭಾವನಾತ್ಮಕ ಜೀವಿ. ಸೊ ಒಂದು ಅಳು ಮೂಲಕನೋ ನಗು ಮೂಲಕನೋ ಅದೊಂದು ಧಾಮ್ ಧೂಮ್ ಅಂತ ಸೆಲೆಬ್ರೇಟ್ ಮಾಡಿ, ಸೊ ಹೀಗೆಲ್ಲ ನನಗಿನ್ನೂ ವ್ಯಕ್ತ ಮಾಡೋಕ್ಕಾಗಿಲ್ಲ. ಬಟ್ ಅದೊಂದು ಆನಂದನ ನಾನು ಅನುಭವಿಸ್ತಾ ಇದ್ದೀನಿ. ಹೋದಲ್ಲಿ ಬಂದಲ್ಲಿ ನನ್ನನ್ನು ಮಾತಾಡಿಸ್ತಿರೋದಾಗಿರ್ಬಹುದು. ನನ್ನ ಕಸಿನ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ಹೇಳಿದ್ನಲ್ಲ, ಪೊಲೀಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನನ್ನೊಬ್ಬ ಬೆಸ್ಟ್ ಫ್ರೆಂಡ್ ಅವರು ಕೂಡ IPS ಆಫೀಸರ್ ಆ್ಯಕ್ಚುಲಿ, ಮಧುರಾ ವೀಣಾ ಅಂತ ಅಂದ್ಬಿಟ್ಟು. ಅವ್ರು ಸಿನಿಮಾ ಅವ್ರು ವಿತ್ ಯೂನಿಫಾರ್ಮ್ ಇಂಡಿಪೆಂಡೆನ್ಸ್ ಡೇ ದಿನ ಸಿನಿಮಾ ನೋಡಿದ್ರು. ಸಿನಿಮಾ ನೋಡಿ ಅವರು ಅಷ್ಟೇ, ಪ್ರಿಯಾ ನನಗೆ ನನ್ನನ್ನೇ ನೋಡ್ಕೊಂಡಂಗೆ ಆಗ್ತಾ ಇದೆ. ಯಾಕೆಂತಂದರೆ ಅವರು ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡಬೇಕು, ಈಗ ಅವ್ರಿಗೆ ಬೇರೆ ಡಿಪಾರ್ಟ್ಮೆಂಟ್ ಹಾಕಿಯಾರಂತೆ. ಸೊ ಅವರು ಈ ಥರದ್ದೊಂದು ಡ್ರಗ್ ಮಾಫಿಯಾ ಇರಬಹುದು, ಅಥವಾ ಒಂದಷ್ಟು ಹ್ಯೂಮನ್ ಟ್ರಾಫಿಕಿಂಗ್ ಇರಬಹುದು, ಡ್ರಗ್ ಟ್ರಾಫಿಕಿಂಗ್ ಇರಬಹುದು, ಇದರಲ್ಲಿ ನಾನು ವರ್ಕ್ ಮಾಡಬೇಕಾದ್ರೆ ಫೀಲ್ಡ್ ವರ್ಕ್ಸ್ ಇರಬಹುದು, ಎಲ್ಲ ಆ್ಯಸ್ ಇಟ್ ಈಸ್ ಹೆಂಗೆ ನೀವು ತೋರಿಸಿದಿರ ಸಿನಿಮಾದಲ್ಲಿ ಅದು ಹಾಗೇ ನಡೆದಿದೆ. ನನಗೆ ನಿನ್ನ ಜಾಗದಲ್ಲಿ ನಾನು ನನ್ನನ್ನು ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ನೋಡ್ತಾ ಇದ್ದೆ. ತುಂಬ ಹತ್ತಿರ ಅನ್ನಿಸ್ತು. ನಮ್ಮದೇ ಯಾವುದೋ ಒಂದು ಕಾರ್ಯಾಚರಣೆ ಆಗಿರೋವಂಥದ್ದು ಒಂದು ಇದನ್ನು ನಾನು ನೋಡ್ತಾ ಇದ್ದೀನಿ, ವಿಷುವಲಿ ನಾನು ಅದನ್ನು ನೋಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು ಅಂತ ಅಂದರು. ಸೊ ಅಂದರೆ ಪೊಲೀಸಾಗಿ ಅವ್ರಿಗೂ ತುಂಬ ಆಪ್ತ ಅಂತ ಅನಿಸಿದೆ, ಆ್ಯಪ್ಟ್ ಆಗಿದೆ. ಅಲ್ಲಿ ಸಿನಿಮಾನೂ ಗೆಲ್ಲುತ್ತೆ, ನಿರ್ದೇಶಕ ಗೆಲ್ತಾರೆ, ನಟರು ಗೆಲ್ತಾರೆ. ಸೊ ನನಗೆ ಆ ಅಪ್ರಿಸಿಯೇಷನ್ಸ್ ಎಲ್ಲ ತಗೊಳ್ಳುವಾಗ ಸಖತ್ ಖುಷಿ ಆಗ್ತಾ ಇತ್ತು. ಆ ಥರದ ಸಾರ್ಥಕತೆನ ನಾನು ಅನುಭವಿಸಿದ್ದೀನಿ. ತುಂಬ ಜನ ತುಂಬ ಒಳ್ಳೆ ರಿವ್ಯೂಸ್ನ ಕೊಟ್ಟಿದ್ದಾರೆ. ಸೊ ನೀವು ಲೇಡಿ ಸಿಂಗಮ್ ಅಂತ ಅಂದಿದ್ದಕ್ಕೆ ನಾನು ಇದನ್ನು ಹೇಳ್ತೀನಿ. ಥಿಯೇಟರಲ್ಲಿ ಫಸ್ಟ್ ಶೋನ ನೋಡಿಕೊಂಡು ಹೊರಗೆ ಬಂದಾಗ ಜೈ ಭೀಮಾ, ಜೈ ದುನಿಯಾ ವಿಜಯ್ ಅನ್ನುವಾಗ ಜೈ ಗಿರಿಜಾ ಅಂತ ಹೇಳ್ತಾ ಇದ್ರು. ಅದಂತೂ ನಾನು ಕಳೆದು ಹೋದೆ. ಇನ್ನೊಂದು ಮರೆಯೋಕ್ಕಾಗದೇ ಇರೋ ಕಾಂಪ್ಲಿಮೆಂಟ್ ಏನು ಸಿಗ್ತಾ ಇದೆ ಅಂತ ಅಂದರೆ, ಮಾಲಾಶ್ರೀ ಮ್ಯಾಮ್ ಅವರ ಜಾಗದಲ್ಲಿ ನಾವು ನಿಮ್ಮನ್ನು ನೋಡೋಕ್ಕೆ ನಮಗೊಂದು ಅವಕಾಶ ಸಿಕ್ತು. ತುಂಬ ಆರಾಮಾಗಿ ಅವ್ರ ಜಾಗನ ನೀವು ತುಂಬಿದ್ರಿ ಅಂತ ನನಗೆ ಅದೊಂದು ಸಖತ್ ಖುಷಿ ಕೊಟ್ಟ ವಿಷಯ. ಯಾಕೆಂದರೆ ಮಾಲಾಶ್ರೀ ಮ್ಯಾಮ್ ಅವರೊಬ್ಬರು ಸಾಧಕಿ. ಅವರು ನಮ್ಮ ಸಿನಿಮಾ ರಂಗದ ಒಂದು ಲೇಡಿ ಸಿಂಗಮ್ ಅವರು ಆ್ಯಕ್ಚುಲಿ. ಸೊ ಆ ಒಂದು ಜಾಗದಲ್ಲಿ ನನ್ನನ್ನು ಕಲ್ಪಿಸ್ಕೋತಾರೆ ಅನ್ನೋದು, ಅದು ನಾನು ಆಗಲೇ ಎಮೋಷನಲ್. ಹೌದು. ಓಕೆ, ಸಿನಿಮಾ ಬಗ್ಗೆ ಮತ್ತಷ್ಟು ಮಾತಾಡೋಣ. ಈಗ ಪ್ರಿಯಾ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಅಭಿನಯ ಅಥವಾ ರಂಗಭೂಮಿನ ಹೊರತುಪಡಿಸಿ ನೀವು ನಿಮ್ಮ ಹವ್ಯಾಸಗಳೇನು, ನೀವೇನು ಮಾಡ್ತೀರಾ, ನಿಮ್ಮ ಬಿಡುವಿನ ಸಮಯ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ, ಅದ್ರ ಬಗ್ಗೆ? ನಿರಂತರ ಕಲಿಕೆಯಲ್ಲಿ ಇರ್ತೀನಿ. ಏನಾದರೂ ಒಂದು ವಿಷಯ ಗೊತ್ತಿಲ್ಲ ಅಂತಂದರೆ ಆ ವಿಷಯನ ತಗೋತೀನಿ ಕಲಿಯೋದಕ್ಕೆ. ಸೊ ಕಲಾವಿದೆಯಾಗಿ ಎಲ್ಲನೂ ಕಲ್ತಿರ್ಬೇಕು ಅನ್ನೋದು ಕಲಾವಿದರ ಒಂದು ಧರ್ಮ. ಸೊ ಹಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಓದ್ತೀನಿ, ಅಡುಗೆಗಳನ್ನ ಮಾಡ್ತೀನಿ, ಕ್ಲಾಸಸ್ ಮಾಡ್ತಿರ್ತೀವಿ, ನಾವು ವರ್ಕ್ಶಾಪ್ಸ್ನ ಮಾಡ್ತಿರ್ತೀವಿ, ಟ್ರಾವೆಲ್ ಮಾಡ್ತೀನಿ, ಸ್ಪಿರಿಚುವಲ್ ಪ್ರಾಕ್ಟೀಸ್ಗಳಲ್ಲಿ ಇರ್ತೀನಿ. ಸೊ ತುಂಬ ಇದೆ. ಸೊ ಅಕಸ್ಮಾತ್ ಯಾವುದಾದ್ರೂ ಬಿಟ್ಟು ಹೋಗಿದ್ರೆ, ಇದು ಮಾಡ್ತಿಲ್ವಂತೆ, ಏನಾದರೂ ನಾನು ಆ ಪ್ರಾಕ್ಟೀಸಲ್ಲಿ ಇಲ್ಲ ಅಂತಂದರೆ ಅದನ್ನು ತಗೋತೀನಿ ಕಲಿಯೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಈಗ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಿದ್ದೀನಿ ಹಾರ್ಸ್ ರೈಡಿಂಗ್ ಮತ್ತು ಏನದು ಶೂಟಿಂಗ್ ಕ್ಲಾಸಸ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ಒಂದಷ್ಟು ಇರುತ್ತೆ ಕಲಿಕೆ. ಏನೇನ್ ಕಲಿಬೇಕು ಅಂತ ಇವಾಗ ಪ್ಲಾನ್ ಮಾಡ್ತಿದ್ದೀರಾ? ಪುಸ್ತಕಗಳನ್ನ ಓದ್ತೀನಿ ಅಂತ ಹೇಳಿದ್ರಿ, ಯಾವ ತರ ಪುಸ್ತಕಗಳನ್ನ ಓದ್ಲಿಕ್ಕೆ ನಿಮ್ಗೆ ಇಷ್ಟ ಆಗತ್ತೆ? ಅದರಿಂದ ಏನ್ ಕಲಿತೀರಾ, ಏನ್ ಮಾಡ್ಕೊಂಡು ಹೋಗ್ತೀರಾ? ಎಸ್, ನನ್ನ ಫೇವ್ರೇಟ್ ಜಾನ್ರಾ ಬಂದು ಪುಸ್ತಕಗಳಲ್ಲಿ ನಾನು ಪುರಾಣ ಪುಸ್ತಕಗಳು ಮತ್ತು ರಾಮಾಯಣ, ಮಹಾಭಾರತ, ಮಹಾಕಾವ್ಯಗಳು ಏನೇನಿದೆ, ಸೊ ಆ ಥರದೊಂದು ಜಾನರ್ನ ಸಖತ್ ಇಷ್ಟಪಟ್ಟು ಓದ್ತೀನಿ. ಗೀತೆ ಇರಬಹುದು, ಭಾಗವತ ಇರಬಹುದು, ಈ ಥರದ ಪುಸ್ತಕಗಳನ್ನ ಓದೋಕ್ಕೆ ಜಾಸ್ತಿ ನಾನು ಇಷ್ಟಪಡೋದು. ಅದ್ರ ಜೊತೆಗೆ ಭೈರಪ್ಪ ಸರ್ ಅವರ ಪುಸ್ತಕ ಇರಬಹುದು, ಕುವೆಂಪು ಸರ್ ಪುಸ್ತಕಗಳಿರ್ಬೋದು. ಸೊ ಈ ಥರದ ಪುಸ್ತಕಗಳು ನನಗೆ ಇಷ್ಟ ಆಗುತ್ತೆ. ಬೆಳಗೆರೆ ಸರ್ ಪುಸ್ತಕಗಳು ತುಂಬ ಬೋರ್ ಆದಾಗ ಬೆಳಗೆರೆ ಸರ್ ಬರವಣಿಗೆ ಒಂಥರ
ಸಖತ್ ಥ್ರಿಲ್ಲಿಂಗ್ ಆಗಿ ತಗೊಂಡು ಹೋಗುತ್ತೆ. ಸೊ ಎಲ್ಲ ಥರ ಬರವಣಿಗೆಗಳು ತುಂಬ ಇಷ್ಟ ಆಗುತ್ತೆ ನನಗೆ ಆ್ಯಕ್ಚುಲಿ. ಸೊ ಅದೇ ಈ ಸಿನಿಮಾ ಅಂತ ಬಂದಾಗ ನಾನು ಯಾವುದಾದ್ರೂ ಪಾತ್ರ ನಿರ್ವಹಿಸ್ತಿದ್ರೆ ಅದಕ್ಕೆ ಹೆಲ್ಪ್ ಆಗುವಂಥದ್ದು ಯಾವ ಥರ ಜಾನ್ರಾದಲ್ಲಿ ಸಿಗುತ್ತೋ ಆ ಪುಸ್ತಕಗಳನ್ನ ಓದ್ತಿರ್ತೀನಿ. ಅದಕ್ಕೆ ಸಂಬಂಧಪಟ್ಟ ಒಂದು ಡಾಕ್ಯುಮೆಂಟ್ರೀಸ್ಗಳನ್ನೆಲ್ಲ ನೋಡ್ತಿರ್ತೀನಿ. ಸೊ ಸ್ಟಡಿನಲ್ಲಿ ಇರ್ತೀನಿ, ಅದಕ್ಕೆ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟಡಿನಲ್ಲಿ ಇರ್ತೀನಿ ನಾನು. ಇನ್ನು ಏನೇನೆಲ್ಲ ಕಲಿಬೇಕು ಅನ್ನುವಂಥ ಆಸಕ್ತಿನ ಬೆಳೆಸ್ಕೊತಾ ಇದ್ದೀರಾ? ಅದೇ ನಾನು ಅವಾಗಲೇ ಹೇಳಿದ್ನಲ್ಲ, ಯಾವ್ದು ಕಲ್ತಿಲ್ಲೋ ಪ್ರಿಯಾ ಇದು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ಏನಾದ್ರು ಹೇಳಿದ್ರೆ ಆ ಒಂದು ಪ್ರಾಕ್ಟೀಸ್ಗೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ನನ್ನ ಒಂದು ಕಡೆ ಉಸಿರಿರೋವರೆಗೂ ಪ್ರಾಕ್ಟೀಸ್ನಲ್ಲಿ ಇರಬೇಕು. ಅದು ಕಲಿಕೆ ನಿರಂತರ ಅಲ್ಲ. ಸೊ ನಾವು ಕಲ್ತಷ್ಟು ಕಮ್ಮಿನೇ. ಸೊ ನಾವಿನ್ನೂ ಹುಟ್ಟೇ ಇಲ್ಲ ಕಲಿಕೆಯಲ್ಲಿ. ಇಷ್ಟು ಕಲ್ತಿದ್ದೀನಿ ಅನ್ನೋ ಲಿಸ್ಟನ್ನ ನಾವು ಕೊಡೋದು ತುಂಬ ತಪ್ಪಾಗ್ಬಿಡುತ್ತೆ. ಹಂಗೆ ನೋಡಿದ್ರೆ ನಾವೆಲ್ಲ ಇನ್ನೂ ಹುಟ್ಟೇ ಇಲ್ಲ ಅನ್ನೋ ಪಾಯಿಂಟಲ್ಲಿದ್ದೀವಿ. ಸೊ ಎಸ್. ನಿಮಗೆ ಯಾವ ಥರ ಚಿತ್ರಗಳು ಇಷ್ಟ ಆಗುತ್ತೆ? ನಿಮ್ಮ ಫೇವ್ರೇಟ್ ಡೈರೆಕ್ಟರ್ ಆಗಿರ್ಬೋದು, ನಿಮ್ಗೆ ಯಾವ ಥರ ಚಿತ್ರಗಳನ್ನ ನೀವು ನೋಡೋಕ್ಕೆ ಇಷ್ಟಪಡ್ತೀರಾ? ಯಾವೆಲ್ಲ ಫೇವ್ರೇಟ್ ಮೂವೀಸ್ ಇದೆ? ನನಗೆ ನಾನು ಇದನ್ನ ನನಗೆ ಮನೇಲೆಲ್ಲ ಕೇಳ್ತಾರೆ, ನಿನಗೆ ಯಾವ ಥರ ಸಿನಿಮಾಗಳು ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ. ಬಟ್ ನಾನು ಸಿನಿಮಾ ಪ್ರಿಯೆ ಆಯಿತಾ. ನಾನು ಎಲ್ಲ ಥರ ಸಿನಿಮಾನು ನೋಡ್ತೀನಿ. ಗೆದ್ದಿರೋ ಸಿನಿಮಾಗಳನ್ನೂ ನೋಡ್ತೀನಿ, ಸೋತಿದ್ದ ಸಿನಿಮಾಗಳನ್ನೂ ನೋಡ್ತೀನಿ. ಸಿನಿಮಾ ಅಷ್ಟೇ ನನಗೆ. ಯಾಕೆಂದರೆ ತುಂಬ ಜನರು ಶ್ರಮ ಇರುತ್ತೆ ಅದರಲ್ಲಿ. ಗೆದ್ದಾಗ ಕಲಿಯೋದು ಇರುತ್ತೆ, ಸೋತಾಗ ಯಾಕೆ ಸೋಲ್ತು ಅಂತ ಕಲಿಯೋದಿರುತ್ತೆ. ಸೊ ಎಲ್ಲ ಥರ ಸಿನಿಮಾಗಳನ್ನ ನೋಡ್ತೀನಿ. ಬಟ್ ನನ್ನ ಫೇವ್ರೆಟ್ ಆ್ಯಕ್ಟರ್ ರಾಜ್ಕುಮಾರ್ ಸರ್ ಮತ್ತು ರಜನಿಕಾಂತ್ ಸರ್. ಫೇವ್ರೆಟ್ ಡೈರೆಕ್ಟರ್ ಬಂತು ಅಂದರೆ ಪುಟ್ಟಣ್ಣ ಸರ್ ನನಗೆ ಫೇವ್ರೆಟ್ ಡೈರೆಕ್ಟರ್ ಆಗ್ತಾರೆ. ಸೊ ರಾನೆಸ್ನ ತೋರಿಸೋವಂಥದ್ದು ಅಂದರೆ ಅಂದರೆ ನಮ್ಮ ನೈಜವಾಗಿ ನಮ್ಮ ಜೊತೆಲೇ ನಡೀತಾ ಇದೆ ಅನ್ನೋ ಥರ ಮೇಕಿಂಗ್ ಮಾಡ್ತಾರಲ್ಲ, ಆ ಥರ ಎಲ್ಲ ಮೇಕಿಂಗ್ ಸ್ಟೈಲ್ಸು ನಂಗೆ ಸಖತ್ ಇಷ್ಟ ಆಗುತ್ತೆ. ಈ ಸೆಟ್ಟೆಲ್ಲ ಹಾಕಿ ಫುಲ್ ತುಂಬ್ತಾರಲ್ಲ, ಅದಕ್ಕಿಂತ ಜಾಸ್ತಿ ನನಗೆ ನನ್ನ ಪಕ್ಕದಲ್ಲೇ ನಡೀತಾ ಇದೆ, ನನ್ನ ಮನೆ ಒಳಗೆ ನಡೀತಾ ಇದೆ, ನನ್ನ ಸುತ್ತಾನೇ ನಡೀತಿದೆ. ಓಕೆ, ಏನೋ ಒಂದು ವಿಷಯ ತೋರಿಸ್ತಿದ್ರೆ ನನ್ನ ಒಳಗೆ ನಡೀತಿರುವಂಥ ವಿಷಯನ ತೋರಿಸ್ತಾ ಇದ್ದಾರೆ ಅಂತ ಕನೆಕ್ಟ್ ಆಗ್ಬೇಕು ನಾನು. ಸೊ ಆ ಥರದ್ದೊಂದು ಜಾನ್ರಾ ಇರೋಂಥ ಸಿನಿಮಾಗಳನ್ನ ಹೆಚ್ಚು ಇಷ್ಟಪಟ್ಟು ನೋಡ್ತೀನಿ. ಬಟ್ ಒಂದೇ ಭಾಷೆ, ಒಂದೇ ಧರ್ಮ ಅಥವಾ ಒಂದೇ ವ್ಯಕ್ತಿ, ವಸ್ತುಗೆ ನಾನು ಸೀಮಿತ ಮಾಡ್ಕೊಳ್ಳಲ್ಲ, ಒಂದು ಗೆರೆ ಎಳ್ಕೊಳ್ಳಲ್ಲ. ಸೊ ಕಲಾವಿದೆಯಾಗಿ ಕಂಪ್ಲೀಟ್ ಎಲ್ಲ ಥರ ಭಾಷೆ ಸಿನಿಮಾಗಳು, ಎಲ್ಲ ಥರ ಭಾಷೆ ಕಲಾವಿದರು ಎಲ್ಲನೂ ನಾನು ಇಷ್ಟಪಡ್ತೀನಿ. ರಾ ಎಲಿಮೆಂಟ್ಸ್ ಇರುವಂತಹ ಚಿತ್ರಗಳು ನಿಮಗೆ ನೋಡಲಿಕ್ಕೆ ತುಂಬ ಇಷ್ಟ ಅಂತ ಹೇಳಿದ್ರಿ. ಅದೇ ರೀತಿಯಾದಂಥ ನಮ್ಮ ಭೀಮಾ ಚಿತ್ರದಲ್ಲಿ ಯಾವುದೇ ಸೆಟ್ಟನ್ನು ಬಳಸದೆ ನೈಜವಾಗಿ ರಾ ಎಲಿಮೆಂಟ್ಸ್ ಇಟ್ಕೊಂಡು ಯಾವುದೇ ಸೆಟ್ ಹಾಕ್ದಿರಾ ನೈಜ ಕತೆ ಅಂತಲೂ ಹೇಳ್ಬೋದು, ಅದೇ ರೀತಿಯಾದಂತಹ ಪಾತ್ರ ಸಿಕ್ಕಿದೆ. ಈ ಚಿತ್ರದ ಒಂದು ನೈಜ ಕತೆ ನಿಮ್ಗೆ ಎಷ್ಟು ಇಷ್ಟ ಆಯಿತು? ತುಂಬ ಇಷ್ಟ ಆಯಿತು. ಅಂದರೆ ಕಂಪ್ಲೀಟ್ ನಾನು ಪಾತ್ರ ಆಗಿನೇ ಜೀವಿಸ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಇತ್ತು. ಮನೆಯಿಂದ ನಾನು ಯೂನಿಫಾರ್ಮ್ನಲ್ಲೇ ಹೋಗ್ತಾ ಇದ್ದೆ. ಫುಲ್ಲೆಲ್ಲ ಶೂಟ್ ಮುಗಿಸಿ, ನಾನು ತುಂಬ ಕಡೆ ಶೂಟ್ ಮುಗಿಸಿ ಅನ್ನೋದಕ್ಕೆ ಡ್ಯೂಟಿ ಮುಗಿಸಿ ಅಂತ ಹೇಳ್ಬಿಟ್ಟಿದ್ದೀನಿ. ಆ ಥರ ಒಂದು ಗಿರಿಜಾ ಆಗ್ಬಿಟ್ಟಿದೆ ನಾನು. ಸೊ ಶೂಟ್ ಎಲ್ಲ ಮುಗಿಸಿ ನಾನು ವಾಪಸ್ ಯೂನಿಫಾರ್ಮ್ನಲ್ಲೇ ಮನೆಗೆ ಬರ್ತಿದ್ದಿದ್ದು. ಸೊ ನನ್ನ ಅಕ್ಕಪಕ್ಕದ ಮನೆಯವರೆಲ್ಲ ನಾನು ನಿಜವಾಗ್ಲೂ ಡಿಪಾರ್ಟ್ಮೆಂಟ್ನಲ್ಲೇ ವರ್ಕ್ ಮಾಡ್ತಿರೋದು ಅನ್ಕೊಂಡ್ಬಿಟ್ಟಿದ್ರು. ಸೊ ಆ ಥರ ಹಂಗೆ ಶೂಟ್ ಮಾಡಿದ್ದು ನಾವು. ಚೆನ್ನಾಗಿತ್ತು. ನನ್ನ ಅಂದರೆ ಹೆವಿ ಸೆಟ್ಟೆಲ್ಲ ಹಾಕಿ ಮಾಡ್ತಾರಲ್ಲ, ಅಲ್ಲಿ ತುಂಬ ಒಂದು ಸಣ್ಣ ಸೀನ್ ಆಗಬೇಕಂದ್ರೂ ಹೆಚ್ಚು ಸಮಯ ಹಿಡಿಯುತ್ತೆ. ಟೆಕ್ನಿಕಲ್ ಆಗಿ ತುಂಬ ನಾಜೂಕಾಗಿ ವರ್ಕ್ ಮಾಡ್ತಿರ್ತಾರೆ. ಲೈಟಿಂಗ್ಸ್ ಇರಬಹುದು, ಟೆಕ್ನಿಕಲ್ ವರ್ಕ್ಸ್ಗಳಿರಬಹುದು, ಅದೆಲ್ಲನೂ. ಮತ್ತು ಆಬ್ವಿಯಸ್ಲಿ ದೊಡ್ಡ ದೊಡ್ಡ ಸೆಟ್ ಅಂತಂದರೆ ಅದಕ್ಕೆ ಬೇಕಾಗಿರೋ ಅಟೈರ್ ಎಲ್ಲ ಹಂಗಂಗೆ ಇರುತ್ತೆ. ಸೊ ನಮ್ಮ ಭೀಮಾ ಸೆಟ್ಟಲ್ಲಿ ಹೆಂಗೆ ಅಂತಂದರೆ ನಾವು ಹೆಂಗಿರ್ತೀವೋ ಹಾಗೆ ವಿತೌಟ್ ಮೇಕಪ್. ನಾನು ಸಿನಿಮಾದಲ್ಲಿ ಮೇಕಪ್ ಹಾಕಿಲ್ಲ. ಸೊ ವಿತೌಟ್ ಮೇಕಪ್ ರಿಯಲ್ ಒಂದು ಡ್ಯೂಟಿನಲ್ಲಿ ಇರೋಂಥ ಒಬ್ಳು ಗಿರಿಜಾ ಆಗಿ ನಾನು ಮಾಡಿದ್ದು. ನಾನು ಆ್ಯಕ್ಟ್ ಮಾಡಿದ್ದು ಅನ್ನಲ್ಲ, ಸಾರಿ, ಡ್ಯೂಟಿ ಮುಗಿಸಿದ್ದು. ಸೊ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಎಲ್ಲೂ ಟೈಮ್ ವೇಸ್ಟ್ ಆಗ್ತಾ ಇರಲಿಲ್ಲ. ಸೊ ಅದು ಒಂದು ಖುಷಿ ಆಗುತ್ತೆ ನನಗೆ. ಯಾಕೆ ಈ ಥರ ಜಾನ್ರಾ ಸಿನಿಮಾಗಳು ಕೆಲವೊಂದು ಕಡೆ ವೆಯ್ಟ್ ಮಾಡ್ತಿದ್ವಿ, ಯಾಕೆಂತಂದರೆ ಲೈಟಿಂಗ್, ಆಬ್ವಿಯಸ್ಲಿ ಲೈಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಔಟ್ಡೋರ್ಸ್ಗಳಲ್ಲಿರ್ಬೋದು ಅಥವಾ ಇಂಡೋರ್ಗಳಲ್ಲಿರಬಹುದು, ಲೈಟಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಆ ಒಂದು ಪರ್ಟಿಕ್ಯುಲರ್ ಪಾರ್ಟಿಗೆ ನಾವು ವೆಯ್ಟ್ ಮಾಡ್ತಿದ್ದಿದ್ದು ಬಿಟ್ಟರೆ ಇನ್ನು ಎಲ್ಲರೂ ಹಿಂಗಾಗ್ತಿತ್ತು ಕೆಲಸ.
ಕಲಾವಿದರು ರೆಡಿ ಇರ್ತಿದ್ರು, ಒಂದೇ ಟೇಕ್ನಲ್ಲಿ ಎಲ್ಲರೂ ತಗೋತಿದ್ರು. ಅಂದರೆ ಈಗ ನಾನು ಟ್ರೈನ್ಡ್ ಆರ್ಟಿಸ್ಟು, ಸೊ ಟ್ರೈನ್ಡ್ ಆರ್ಟಿಸ್ಟ್ ಅಲ್ಲದೆ ನಾನ್ ಆರ್ಟಿಸ್ಟ್ಗಳು ತುಂಬ ಜನ ಇದ್ದಾರೆ ಭೀಮಾ ಸಿನಿಮಾದಲ್ಲಿ. ಸೊ ಅವ್ರುಗಳು ಅಷ್ಟೇ ಎಷ್ಟು ನೈಜವಾಗಿ ಸರ್ ಕಾಸ್ಟಿಂಗ್ ಹಂಗಿತ್ತು. ಸೊ ನೀನು ಎಕ್ಸ್ಟ್ರಾ ಏನು ಎಫರ್ಟ್ ಹಾಕಿ ಸ್ಟಡಿ ಮಾಡಿ ಪಾತ್ರ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅವರವರ ಒಂದು ಲುಕ್ಗೆ ತಕ್ಕಂಗೆ ಅವ್ರವ್ರ ಲೈಫ್ ಸ್ಟೈಲ್ಗೆ ತಕ್ಕಂಗೆ ಪಾತ್ರಗಳನ್ನ ಅವರು ಕಾಸ್ಟಿಂಗ್ ಮಾಡಿದ್ರು. ಸೊ ಆ ಥರದ್ದು ಒಂದು ಪಾತ್ರಗಳನ್ನ ನಿಭಾಯಿಸ್ಬೇಕಾದ್ರೆ ಎಲ್ಲೂ ಜಾಸ್ತಿ ಟೇಕ್ಸ್ಗಳಾಗ್ತಿರ್ಲಿಲ್ಲ. ನಾನ್ ಆರ್ಟಿಸ್ಟ್ಗಳು ಕೂಡ ಒಂದೇ ಟೇಕಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು. ಎಲ್ಲ ನೀಟಾಗಿ ರಿಹರ್ಸ್ ಮಾಡಿಸ್ಬಿಡ್ತಾ ಇದ್ರು ಸರ್. ಇಲ್ಲಿಂದ ಹಿಂಗೆ 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 ಕ್ಯಾಮ್ರಾ ಹಿಂಗೆ ಬರುತ್ತೆ, ಹಿಂಗೆ ತಗೊಳ್ಳಿ ಇಲ್ಲಿಗೆ ಸ್ಟಾಪ್ ಆಗಿ ಅಂತಂದ್ರೆ ಪರ್ಫೆಕ್ಟ್ ಆಗಿ ಹಂಗೆ ಆಗ್ತಾ ಇತ್ತು ಕೆಲಸ. ಸೊ ಅದನ್ನೆಲ್ಲ ಸಖತ್ ಎಂಜಾಯ್ ಮಾಡಿದೀವಿ. ಕಮಿಂಗ್ಸ್ ಟು ನಿಮ್ಮ ಡೈಲಾಗ್ಸ್ಗಳು, ಡೈಲಾಗ್ನ ನೀವೆಲ್ಲೋ ಆಕ್ಟಿಂಗ್ ಮಾಡ್ತಿದ್ದೀರಾ, ನೈಜವಾಗಿ ಅದು ಬರ್ತಾ ಇತ್ತು. ಸೊ ನೀವು ಪರ್ಸ್ನಲಿ ಯಾವ ತರ ಒಂಥರ ರಗಡ್ ಆಗಿರ್ತೀರಾ, ಅದು ಹಿಂಗ್ ಬಂತು? ಅದು ಆ ತರ ಅದು ಅಭಿನಯನೇ ಅನ್ಸಿಲ್ಲ ಆಕ್ಚುಲಿ, ಅದ್ರ ಬಗ್ಗೆ ಹೇಳಿ. ಬಹುಶಃ ನನಗೆ ಸಣ್ಣ ವಯಸ್ಸಿಂದ ಪೊಲೀಸ್ ಆಗ್ಬೇಕಂತ ಆಸೆ ಇತ್ತು, IPS ಮಾಡ್ಬೇಕಂತ ಆಸೆ ಇತ್ತಲ್ಲ. ಸೊ ಆ ಒಂದು ಆಸೆನ ಇಲ್ಲಿ ನಾನು ತೀರ್ಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದೊಂದು ನನಸಾಗಿದೆ. ಆ ಒಂದು ಸಂಭ್ರಮದಲ್ಲಿ ನಾನು ಪಾತ್ರ ನಿರ್ವಹಿಸಿರೋದು. ಸೊ ಹಾಗಾಗಿ ಹೆಚ್ಚು ನೈಜತೆ ಕಂಡಿದೆ. ಆಮೇಲೆ ಅಷ್ಟು ಖಡಕ್ಕಾಗಿ ನಾನು ಇದ್ದೀನಿ, ಬಟ್ ಭಾಷೆ ಆ ಥರ ಹೆಚ್ಚು ಬಳಸ್ತೀನಿ, ಅಷ್ಟೊಂದು ತಾರಕದಲ್ಲಿಲ್ಲ. ಬಟ್ ಅದನ್ನ ಹೊರತಾಗಿ ನಾನು ಕೂಡ ಎಲ್ಲಾದ್ರೂ ನಂಗೆ ಸರಿ ಇಲ್ಲ ಅಂತ ಅನ್ಸಿದ್ರೆ ವಾಯ್ಸ್ ರೈಸ್ ಮಾಡುವಂತ ಹೆಣ್ಮಗಳೇನೆ. ಸೊ ಆಯ್ತು. ಹೆಣ್ಮಕ್ಳುಗಳು ಯೂಶಲಿ ಏನೋ ಒಂದು ತೊಂದರೆ ಆದಾಗ ಸ್ವಲ್ಪ ಭಯ ಪಡುವಂಥದ್ದು, ಈ ತರ ಎಲ್ಲ ಏನೇ ಆದ್ರೂ ಅದನ್ನ ಹೆದರ್ಕೊಳ್ಳೋಂಥದ್ದು, ಈ ತರ ಪರಿಸ್ಥಿತಿ ಇರುತ್ತೆ. ಅದ ಖಂಡಿತವಾಗ್ಲೂ ನಿಮ್ಮನ್ನ ನೋಡಿದಾಗ, ಈ ಪಾತ್ರವನ್ನ ನೋಡಿದಾಗ ಹೆಣ್ಮಕ್ಳು ಅಂದ್ರೆ ಹೀಗಿರ್ಬೇಕು, ಯಾವ್ದಕ್ಕೂ ಹೆದರಬಾರ್ದು ನಾವು ಅನ್ನುವಂಥದ್ದನ್ನು ಕೂಡ ಒಂದು ಮೆಸೇಜ್ ಹೋಗಿದೆ ಈ ಚಿತ್ರದ ಮೂಲಕ. ಎಸ್, ಹೌದು. ನಾನು ಎಲ್ಲಾ ಹೆಣ್ಮಕ್ಳಿಗೂ ಈ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ, ದಯವಿಟ್ಟು ವಾಯ್ಸ್ ರೈಸ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಬೇಡಿ. ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂದರೆ, ಯಾಕೆಂದರೆ ಆ ಜಾಗದಲ್ಲಿ ನಾನು ನಿಂತು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ. ಬಹುಶಃ ನನಗಾಗಿದೆ, ಎಲ್ಲ ಹೆಣ್ಮಕ್ಳಿಗೂ ಹಾಗೆ ಅನ್ನಿಸ್ಬಹುದು, ಗೊತ್ತಿಲ್ಲ. ನನಗೆ ಏನು ಅನ್ನಿಸ್ತಿತ್ತು ಅಂತಂದರೆ, ನಾನು ಜೋರಾಗಿ ಮಾತಾಡಿದ್ರೆ ಓಕೆ, ನನಗೆ ಬೇಜಾರಾಗ್ತಾ ಇದೆ, ಅಥವಾ ನನಗೆ ಅವಮಾನ ಆಗ್ತಿದೆ, ಅಥವಾ ನನಗೆ ಏನೋ ಯಾರಿಂದನೋ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನಾನು ಜೋರಾಗಿ ಹೇಳೋದ್ರಿಂದ ನನ್ನ ಅಕ್ಕಪಕ್ಕದಲ್ಲಿರೋರು ನನ್ನನ್ನು ತಪ್ಪಾಗಿ ತಿಳ್ಕೊತಾರೆ. ಸೊ ನನ್ನನ್ನು ಬೇರೆ ದೃಷ್ಟಿಯಲ್ಲಿ ನೋಡ್ಬಿಡ್ತಾರೇನೋ. ಸೊ ಮನೇಲಿರೋರು ಅಷ್ಟೇ, ನೀನು ಯಾಕೆ ಈ ಥರ ಬಾಯಿ ಬಡ್ಕಿ ಥರ ಎಲ್ಲನೂ ಯಾಕೆಲ್ಲನೂ ಹೇಳ್ತೀಯಾ ಅನ್ನೋ ಥರ ಯಾರಾದರೂ, ಯಾಕೆಂತಂದ್ರೆ ನನ್ನೊಂದು ಆರ್ಥೋಡಾಕ್ಸ್ ಫ್ಯಾಮಿಲಿ. ಸೊ ವಾಯ್ಸ್ ರೈಸ್ ಮಾಡಿದ್ರೆ ಬೇರೆಯವ್ರು ನನ್ನನ್ನು ತಪ್ಪಾಗಿ ಭಾವಿಸ್ತಾರೆ ಅನ್ನೋ ಒಂದು ಅಳುಕಿತ್ತು ನನ್ನ ಮನಸ್ಸಿನಲ್ಲಿ ಯಾವಾಗ್ಲೂ. ವಾಯ್ಸ್ ರೈಸ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೆ ನಾನು. ಸೊ ತಪ್ಪಾಗ್ಬಿಡುತ್ತೆ, ನಾನು ಹೆಣ್ಣಾಗಿ ಮಾತಾಡೋದು ತಪ್ಪಾಗ್ಬಿಡುತ್ತೆ, ಜೋರಾಗಿ ಮಾತಾಡೋದು ತಪ್ಪಾಗ್ಬಿಡುತ್ತೆ, ಫೈಟಿಗೆ ಬಿದ್ದರೆ ತಪ್ಪಾಗ್ಬಿಡುತ್ತೆ ಅಂತ ನನ್ನನ್ನು ನಾನೇ ಸ್ಟಾಪ್ ಮಾಡ್ಕೋತಿದ್ದೆ. ಬಟ್ ದಯವಿಟ್ಟು ಹೇಳ್ತೀನಿ, ದಯವಿಟ್ಟು ಯಾರೂ ಆ ಥರ ಮಾಡಬೇಡಿ. ಏಕೆ ಅಂತಂದರೆ ನಮಗಾಗ್ತಿರೋ ನೋವು ನಾವು ಹೇಳಿದ್ರೆ ಮಾತ್ರ ಗೊತ್ತಾಗೋದು. ಎದುರುಗಡೆ ಇರೋರನ್ನ ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಫಸ್ಟ್ ನಮ್ಮನ್ನು ನಾವು ಸರಿ ಮಾಡ್ಕೋಬೇಕು. ನಾವು ಹೇಳಿದ್ರೆ ಎದುರುಗಡೆ ಇರೋರಿಗೆ ಗೊತ್ತಾಗುತ್ತೆ ಅನ್ನುವಾಗ ನಾವು ಹೇಳಬೇಕು, ಬಾಯ್ಬಿಟ್ಟು ಹೇಳಬೇಕು. ತೊಂದರೆ ಕೊಡೋರ್ಗೂ ಅಷ್ಟೇ, ನಾವು ವಾಯ್ಸ್ ರೈಸ್ ಮಾಡಿದಾಗ ಅದು ಸ್ಟಾಪ್ ಆಗುತ್ತೆ. ಸೊ ಇಲ್ಲ ಅಂತಂದರೆ ಇವತ್ತು ನನಗಾಗಿದ್ದು ನಾಳೆ ಪಕ್ಕದವ್ರಿಗಾಗುತ್ತೆ, ನೆಕ್ಸ್ಟು ನನ್ನ ಮನೆಯವ್ರಿಗೆ ಆಗುತ್ತೆ. ಸೊ ನಾನು ವಾಯ್ಸ್ ರೈಸ್ ಮಾಡೋದು ಅದು ಆ್ಯಕ್ಚುಲಿ ಬರೀ ನನ್ನ ಮೇಲಿನ ಕಾಳಜಿ, ನನ್ನ ರಕ್ಷಣೆ ಅಷ್ಟೇ ಅಲ್ಲ, ಅದು ಅವೇರ್ನೆಸ್, ನಾನು ಬೇರೆಯವ್ರಿಗೂ ಅದಾಗಬಾರ್ದು ಅನ್ನೋ ಸಾಮಾಜಿಕ ಕಳಕಳಿ ಕೂಡ ಇದೆ ಇದರಲ್ಲಿ. ಸೊ ಅದಕ್ಕಾದರೂ ದಯವಿಟ್ಟು ವಾಯ್ಸ್ ರೈಸ್ ಮಾಡಿ ಅಂತ ನಾನು ಹೆಣ್ಮಕ್ಳಿಗೆ ಕೇಳ್ಕೊತೀನಿ. ಸೊ ತುಂಬ ಜನ ಎಲ್ಲ ನಾನು ಈ ಮಾತನ್ನ ಹೇಳಿದಾಗ, ಅಯ್ಯೋ ಬಿಡಿ ಮೇಡಮ್, ಹೆಣ್ಮಕ್ಳಿಗೆ ಏನು ವಾಯ್ಸ್ ರೈಸ್ ಮಾಡಿ ಅಂತ ಹೇಳ್ಕೊಡೋ ಅಗತ್ಯ ಇಲ್ಲ, ಅವ್ರಿಗೆ ಫುಲ್ಲು ಇದರಿಂದ ಬರ್ತಿಂದಾನೆ ಅವ್ರು ಬಾಯಿ ಓಪನ್ ಮಾಡಿದ್ರೆ ಏನು ಮುಚ್ಚಕ್ಕಾಗುತ್ತಾ ಅನ್ನೋ ಥರ ಹೇಳ್ತಾರೆ. ಬಟ್ ದಯವಿಟ್ಟು ಹೆಣ್ಮಕ್ಳು ಎಲ್ಲಿ ನಿಮ್ಮ ಎನರ್ಜಿನ ವೇಸ್ಟ್ ಮಾಡ್ಕೋತಿದ್ರು ಅಲ್ಲಿ ವೇಸ್ಟ್ ಮಾಡ್ಕೋಬಿಡಿ ದಯವಿಟ್ಟು. ಸೊ ಒಂದಷ್ಟು ನಿಮಗೆ ಎಲ್ಲಿ ತೊಂದರೆ ಆಗುತ್ತೋ ಅಲ್ಲಿ ವಾಯ್ಸ್ ರೈಸ್ ಮಾಡಿ. ಒಂದು ಗುಡ್ ಮೆಸೇಜ್ ಅಂತ ಹೇಳ್ಬೋದು. ರಂಗಭೂಮಿ ಅಂತ ಬಂದಾಗ ಕಲಿಕೆ ಅನ್ನುವಂಥದ್ದು ಎಷ್ಟು ಕಲ್ತರೂ ಕಲಿತಾನೆ ಇರ್ತೀವಿ ಅಂತ ಹೇಳ್ತಾರೆ. ಹಾಗೆ ರಂಗಭೂಮಿಯಲ್ಲಿ ಅದು ನಟನೆ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಹಾಡುಗಾರಿಕೆ ಆಗಿರ್ಬೋದು, ನಿಮ್ಮ ಹಾಡುಗಾರಿಕೆ ಅಂತೂ ವಾವ್ ಅದ್ಭುತ ಅಂತ ಹೇಳ್ಬೋದು. ಇದೆಲ್ಲ ಒಂದು ರಂಗಭೂಮಿಯಿಂದ ಬಂದಿರುವಂತ ಒಂದು ಕೊಡುಗೆ ಅಂತ ಅನ್ಸುತ್ತೆ, ಅದ್ರ ಬಗ್ಗೆ ಹೇಳಿ. ಎಸ್, ನಾನು ಇವತ್ತು ಹಾಡ್ತೀನಿ ಅಥವಾ ನಿರರ್ಗಳವಾಗಿ ಮಾತಾಡ್ತೀನಿ, ಯಾವ ಸ್ಟೇಜ್ ಫಿಯರ್ ಇಟ್ಕೊಳ್ಳದೆ ನಾನು ಮಾತಾಡ್ತೀನಿ ಅಂತ ಅಂದರೆ ಅದು ಎಲ್ಲ ಕಂಪ್ಲೀಟ್ ಕ್ರೆಡಿಟ್ಸ್ ನನಗೆ ರಂಗಭೂಮಿಗೆ ಹೋಗುತ್ತೆ. ಸೊ
ಇದನ್ನು ನಾನು ತುಂಬ ಗರ್ವದಿಂದ ಹೇಳ್ತೀನಿ. ಅಲ್ಲಿ ಸಿಗೋಂಥ ಕಾನ್ಫಿಡೆನ್ಸ್ ಬೇರೆ ಲೆವೆಲ್. ಏಕೆಂತಂದ್ರೆ ನಾವು ಅಲ್ಲಿ ಎಲ್ಲನೂ ಕಲೀಲೇಬೇಕು. ಬರೀ ಆ್ಯಕ್ಟಿಂಗ್ ಅಂದರೆ ಆ್ಯಕ್ಟಿಂಗ್ ಅಷ್ಟೇ ಅಲ್ಲ, ಅವ್ರಿಗೆ ಹಾಡೋಕ್ಕೂ ಬರಬೇಕು, ಕುಣಿಯೋಕ್ಕೆ ಬರಬೇಕು, ರಿದಮ್ ಸೆನ್ಸ್ ಇರಬೇಕು, ನಾವು ಮಾತನ್ನು ಕೂಡ ರಿದಮಲ್ಲೇ ಮಾತಾಡೋ ಥರ ಇರಬೇಕು. ಸೊ ಆ ಥರ ಒಂದು ಪ್ರಾಕ್ಟೀಸ್ ಆಗುತ್ತೆ. ಸೊ ನಾನು ಈ ಹಿಂದೆ ಹೇಳಿದೆ ನಾನು ನಿಮಗೆ ಚಾಮಚಲುವೆ ಅಂತ ಒಂದು ನಾಟಕದ, ಅದರಲ್ಲೂ ಚಾಮುಂಡೇಶ್ವರಿ ಪಾತ್ರ ಹಾಕಿದೆ ಅಂತ. ಸೊ ಅದೊಂದು ಸನ್ನಿವೇಶ, ಈ ಥರದ್ದು ಒಂದು ನಾಟಕಗಳು ನಮ್ಮನ್ನು ಹೆಚ್ಚು ಹೆಚ್ಚು ಪಾಲಿಷ್ ಮಾಡ್ತಾ ಹೋಗುತ್ತೆ. ಒಂದಷ್ಟು ಮ್ಯೂಸಿಕಲ್ ಪ್ಲೇ ಅದು ಆ್ಯಕ್ಚುಲಿ ಒಂದು ಫೋಕ್ ಬೇಸ್ಡ್ ನಾಟಕ ಚಾಮಚಲುವೆ. ಅದರಲ್ಲಿ ನಾನು ಹಾಡ್ತಾ ಕುಣಿತಾ ಮಾತು ಕೂಡ ರಿದಮಲ್ಲೇ ಮಾತಾಡಬೇಕು. ಸುಮ್ಮನೆ ಒಂದು ನಾನು ಸಣ್ಣದಾಗಿ ಅದನ್ನು ಹೇಳ್ತೀನಿ. ಕೇಳು ಕೇಳು ನನ್ನ ತಂಗಿ ಉತ್ನಳ್ಳಿ ಮಾರವ್ವ, ನಿನ್ನ ಭಾವನಾದ ನಂಜುಂಡೇಶ್ವರನು ನಂಜನಗೂಡಿಗೆ ಹೋಗಿ 3 ತಿಂಗಳಾಯ್ತಲ್ಲವ್ವ. ಅವನು ಹೋದಾಗಿನಿಂದ ನನ್ನ ಕಂದ ನನ್ನ ಹೊಟ್ಟೆಗೆ ಅನ್ನ ನೀರು ಏನು ಸೇರ್ತಿಲ್ವಲ್ಲವ್ವ. ತಲೆ ನೆರೆದಿರೋ ಆ ಮುದಿ ಸೌತಿರ್ಗೊಲ್ ಕುಂತವನಲ್ಲವ್ವ. ಈ ತರ ಮಾತು ಹಾಡಾಗಿರ್ಬೇಕು. ಅಂದ್ರೆ ರಿದಮಲ್ಲಿ ಪ್ರತಿ ಮಾತು ರಿದಮ್ಮಲ್ಲೇ ಮಾತುಗಳನ್ನ ಆಡೋ ಥರ. ಅದರ ನೆಕ್ಸ್ಟು ಅವನಿಗೆ ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ನಗರ ಜ್ವರ ಬಂದು ನಳ್ಳಾಡಿ ಸಾಯಬಾರ್ದ, ಹೊಟ್ಟೆಯ ನೋವು ಬಂದು ಹಟ್ಟಿಯ ಹಿಡಿಯಬಾರ್ದ, ಕಳ್ಳಾವು ನೈಸ ತೊಡೆಯ ಬರಲಿಲ್ಲ ತಂಗ್ಯವ್ವ. ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ. ಅಲ್ಲಿಗೆ ನಿಲ್ಸಿ ನೆಕ್ಸ್ಟ್ ಎದುರುಗಡೆ ಇರೋರು ಮತ್ತೆ ಹಾಡ್ತಿದ್ರು, ಮತ್ತೆ ಅವರು ಮಾತಾಡ್ತಿದ್ರು. ಇದ್ರ ಜೊತೆಗೆ ನಮ್ದು ಡ್ಯಾನ್ಸು ಇರ್ತಿತ್ತು. ನಾವು ಅದನ್ನ ರಿದಮ್ ಅಲ್ಲಿ ಕಾಲು ಕೈ ಮಾತು ಶಬ್ದ ಪ್ರತಿ ಒಂದು ವಿತ್ ರಿದಮ್ ಅಲ್ಲಿ ನಾವು ಮಾಡ್ತಿದ್ದಿದ್ದು. ಸೊ ಆಬ್ವಿಯಸ್ಲಿ ಈ ಥರದೆಲ್ಲ ಇದ್ದಾಗ ನಮಗೆ ಆ ರಿದಮ್ ಸೆನ್ಸ್ ಇರ್ಬೋದು, ಹಾಡಿರ್ಬೋದು, ನಮಗೆ ಅನಿವಾರ್ಯ, ಕಲೀಲೇಬೇಕು, ವಾಯ್ಸ್ ಬರಲೇಬೇಕು. ಯಾಕೆಂದರೆ ಮೈಕ್ ಇರಲ್ಲ. ನಾವು ಇವಾಗ ಇಲ್ಲಿರೋರಿಗೆ ನಾವು ಮಾತಾಡ್ಬಿಡ್ಬಹುದು, ಅದಷ್ಟು ದೂರದಲ್ಲಿರೋ 100 ಜನ ನಿಂತಿರ್ತಾರೆ, 500 ಜನ ಆಡಿಯನ್ಸ್ ಇರ್ತಾರೆ. ಪ್ರತಿ ಮೊದಲನೇ ಜಾಗದಲ್ಲಿ ಕೂತವ್ರು ಕಡೆ ಜಾಗದಲ್ಲಿ ಕೂತವ್ರಿಗೂ ತಲುಪಬೇಕಲ್ಲ. ಸೊ ಹಾಗೆ ವಾಯ್ಸ್ ಕಲ್ಚರ್ಸ್ ಆಗೋದು. ಸೊ ವಾವ್, ಅದ್ಭುತ. ಹೆಂಗನ್ಸ್ತು ಅಂದ್ರೆ ವಾವ್ ಅಂತ ಮೂಮೆಂಟ್ ನಾವು ಚಿತ್ರ ನೋಡಿದಾಗ ಹೇಗ ಅನ್ಸ್ತೋ ಇವಾಗ್ಲೂ ಕೂಡ ಅದೇ ತರ ಒಂಥರ ವಾವ್ ಅಂತ ಅನ್ಸ್ತು. ವಾವ್, ನಿಜವಾಗ್ಲೂ ಎಷ್ಟು ಅದ್ಭುತವಾದಂತಹ ಕಂಠ ಅಂತ ಹೇಳ್ಬೋದು. ಯಾವ್ದೋ ಪ್ಲೇ ಬ್ಯಾಕ್ ಸಿಂಗಿಂಗ್ ಕೇಳ್ತಿದೀವೇನೋ ಅದು ನಿಜವಾಗ್ಲೂ ಅನ್ನೋ ತರ ಫೀಲ್ ಆಯ್ತು ನಂಗೆ. ಅಂಡ್ ನಿಮ್ಮ ಇನ್ನೊಂದು ವಿಡಿಯೋ ಒಂದು ವೈರಲ್ ಆಯ್ತು, ನೀವು ಕಾರಲ್ಲಿ ಹೋಗ್ಬೇಕಂದ್ರೆ ಒಂದು ಸಾಂಗ್ ಹಾಡ್ತೀರಾ, ಆ ಸಾಂಗ್ ಕೂಡ ತುಂಬಾ ಅದ್ಭುತವಾಗಿದೆ. ಆ ಒಂದು ಗೀತೆನ ನಮಗೋಸ್ಕರ. ಎಸ್, ಅದು ಮಹಾಮಾಯಿ ಅಂತ ನಾಟಕದ ಒಂದು ಸಾಂಗು. ತಾಯೇ ಮುಂಗಾಳಿ ಕೂಗ್ಯಾವ ಮೂಡಾಣ ಬೆಳಗಿಯೋ, ತಂಗಾಳಿ ಬೀಸ್ಯಾವ ತವರಿ ಹೂವರಳಿಯೋ. ಮುಂಗಾಳಿ ಕೂಗ್ಯಾವ ಮೂಡಾಣ ಬೆಳಗಿ, ತಂಗಾಳಿ ಬೀಸ್ಯಾವ ತವರಿ ಹೂವರಳಿ. ಹೂವಿನೊಳಗೊಂದು ಕೈಲಾಸ ವರಳ್ಯಾವ, ಕೈಲಾಸ ಕೈ ಮುಗಿದು ಭೂಲೋಕ ಕಿಳಿದಾವ. 1000 ಶರಣವ್ವ ಕರಿಮಾಯಿ ತಾಯಿ ತಾಯೇ. ತುಂಬಾನೇ ಚೆನ್ನಾಗಿತ್ತು. ನಂಗನ್ಸುತ್ತೆ ನೀವ್ ಯಾವ್ದೇ ಪಾತ್ರವನ್ನು ಕೊಟ್ರು ತುಂಬಾ ಅದ್ಭುತವಾಗಿ ನಿಭಾಯಿಸ್ತೀರಾ ಅಂತ ಖಂಡಿತವಾಗ್ಲೂ ಅನ್ಸ್ತಾ ಇದೆ. ಅಂಡ್ ಇನ್ನೊಂದು ನಿಜವಾಗ್ಲೂ ಪರ್ಸನಲಿ ಅನ್ಸ್ತಾ ಇದೆ, ಇಷ್ಟು ವರ್ಷಗಳ ಕಾಲ ಯಾಕೆ ಇಂಥ ಅದ್ಭುತವಾದಂತಹ ಒಂದು ನಟಿ ನಮ್ಗೆ ಎಲ್ಲೋ ಒಂದ್ ಕಡೆ ಕಣ್ಮರೆ ಆಗಿದ್ರೇನೋ, ಎಲ್ಲೋ ಒಂದ್ ಕಡೆ ಇಷ್ಟು ವರ್ಷ ಬೇಕಾಯ್ತೇನೋ ಅಂತ ಅನ್ಸ್ತಿದೆ. ತುಂಬಾ ಲೇಟ್ ಆಯ್ತು ಅಂತ ಅನ್ಸುತ್ತೆ. ಪ್ರತಿಯೊಂದಕ್ಕೂ ಟೈಮ್. ಸೊ ನನಗೆ ಅವಕಾಶ ಸಿಕ್ಕಿದ್ದು ಮತ್ತೆ ಒಂದೊಂದ್ಸಲ ಆಗುತ್ತೆ ಆ ಥರ.
ನನಗೆ ಒಂದು ಅದು ನೋವಿದೆ. ಯಾಕೆಂತಂದ್ರೆ ನಂತರ 1000 ಜನ ಕಲಾವಿದರಿದ್ದಾರೆ ರಂಗಭೂಮಿಲಿ. ಎಷ್ಟು ಡಿಸರ್ವ್ ಮಾಡಿರೋ ಕಲಾವಿದರಿದ್ದಾರೆ ಅಂತ ಅಂದ್ರೆ ನಾನು ಅವರಲ್ಲಿ ಒಬ್ಳಾಗಿದ್ದೆ. ಸೊ ನನ್ನ ದೇವ್ರ ಹತ್ರ ಬೇಡ್ಕೋತೀನಿ, ನನಗೆ ಹೇಗೆ ಒಂದು ವೇದಿಕೆ ಸಿಕ್ತು, ಈ ಥರದೊಂದು ಪಾತ್ರ ಅಥವಾ ಈ ಥರದೊಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಸರ್ ಥರ ಒಬ್ಬ ನಿರ್ದೇಶಕ. ಯಾಕೆಂತಂದರೆ ಅವರಿಗೆ ಒಂದು ವಿಶೇಷ ಪ್ರೀತಿ ರಂಗಭೂಮಿ ಕಲಾವಿದರು ಅಂತ ಅಂದರೆ. ಕಲಾವಿದ್ರಂದ್ರೇ ವಿಶೇಷ ಪ್ರೀತಿ. ಅದಲ್ಲಿ ಅವ್ರಿಗೆ ಕಲಾವಿದರಿಗೆ ಸೆಟ್ಟಲ್ಲಿ ಸಿಗೋ ಆತಿಥ್ಯನೇ ಒಂಥರ ಬ್ಯೂಟಿಫುಲ್. ಅದು ಒಂಥರ ರಾಜ ಮರ್ಯಾದೆ. ಕಲಾವಿದರು ಅಂತಂದರೆ ಅವ್ರು ಯಾವುದೋ ಒಂದು ರಾಯಲ್ ಫ್ಯಾಮಿಲಿಯಿಂದ ಬಂದವರು ಅನ್ನೋ ಥರ ಟ್ರೀಟ್ ಮಾಡ್ತಿರ್ತಾರೆ ಸರ್. ಸೊ ಆ ಥರದ್ದು ಒಂದು ವ್ಯಕ್ತಿಯ ಒಡನಾಟ ಎಲ್ಲ ಸ್ಟ್ರಗಲ್ ಮಾಡ್ತಿರೋವಂಥ, ಎಲ್ಲ ಡಿಸರ್ವ್ ಮಾಡಿರೋವಂಥ ಕಲಾವಿದ್ರಿಗೆ ಸಿಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಓಕೆ, ಭೀಮಾ ಚಿತ್ರದ ಬಗ್ಗೆ ಮಾತಾಡ್ಬೇಕಾದ್ರೆ ಮತ್ತೆ ನಿಮ್ಮ ಕೋ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡುವಾಗ ಅವ್ರ ಜೊತೆ ಯಾವ ರೀತಿ ನಿಮ್ಮ ಒಂದು ಒಡನಾಟ ಇರ್ತಾ ಇತ್ತು? ನಾವೆಲ್ಲ ಕಂಪ್ಲೀಟ್ ಒಂದು ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ವಿ. ಹೆಂಗೆ ಅಂದರೆ ಕುಂಬಳಕಾಯಿ ಹೊಡಿಯುವಾಗ ಅಳು, ಅಯ್ಯೋ ನೆಕ್ಸ್ಟ್ ಯಾವುದು ಶೂಟ್ ಆಗಲ್ವಲ್ಲ ಅಂದರೆ ಭೀಮಾದು. ಸೊ ಆ ಥರದ್ದೊಂದು ಕಂಪ್ಲೀಟ್ ಒಂದು ಫ್ಯಾಮಿಲಿ ಹೆಂಗೆ ಆಗ್ಬಿಟ್ಟಿತ್ತು ಅಂತಂದರೆ, ನಾವು ಶೂಟ್ಗೆ ಹೋದಾಗ ಒಬ್ರು ಕಾಲೊಬ್ರು ಎಳಿತಾ ಇದ್ವಿ, ಚಪ್ಪಲಿ ಬಚ್ಚಿಟ್ಬಿಡೋದು, ಅವರು ಹುಡುಕುವಾಗ ಮಜಾ ತಗೊಳ್ಳೋದು, ಅದನ್ನೆಲ್ಲ ವಿಡಿಯೋ ಮಾಡೋದು, ಸುಮ್ಮನೆ ನಿದ್ದೆ ಮಾಡೋರಿಗೆ ಫುಲ್ಲು ಏನೋ ಬಾಯಲ್ಲೇನೋ ಹಾಕ್ಬಿಡೋದು, ಈ ಥರದ್ದೆಲ್ಲ. ಆಮೇಲೆ ಸುಮ್ಮನೆ ಈಗ ಈ ಸೆಕೆ ಕಾಲದಲ್ಲೆಲ್ಲ ನಾವು ಬೇಸಿಗೆ ಟೈಮ್ನಲ್ಲಿ ಶೂಟ್ ಎಲ್ಲ ಮಾಡಿದ್ರಿಂದ, ಸೊ ಅವಾಗೆಲ್ಲ ಒಂದಷ್ಟೆಲ್ಲ ಈ ಬಟ್ಟೆನೆಲ್ಲ ಮುಖದ ಮೇಲೆ ಮುಚ್ಕೊಂಡೆಲ್ಲ ಓಡಾಡ್ತಿದ್ವಿ. ತುಂಬಾ ಅಂದ್ರೆ ತುಂಬಾ ಕ್ವಾಟ್ಲೆ ಮಾಡ್ತಾ ಇದ್ವಿ. ಎಷ್ಟು ಕ್ವಾಟ್ಲೆ ಮಾಡ್ತಿದ್ವಿ ಅಂತ ಅಂದ್ರೆ ಅದೊಂದು ಫ್ಯಾಮಿಲಿ ತರ ನಮ್ದು ಒಂದು ಇದಾಗ್ಬಿಟ್ಟಿತ್ತು. ಕ್ಯಾಮ್ರಾಮನ್ ಇರಬಹುದು ಶಿವು ಸರ್, ಮತ್ತೆ ಮಹೇಶ ಇರಬಹುದು, ವೀರು ಇರಬಹುದು, ಮೌರ್ಯ, ಎಲ್ಲರೂ ಅಂದ್ರೆ ಕೆಲವೊಬ್ರು ಹೆಸರು ಹೇಳಿದ್ರೆ ಹೆಸರು ಬಿಟ್ಟೋಗುತ್ತೆ ಅನ್ನೋ ತರ. ಆ ಥರ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಯೂನಿಟ್ ಇರಬಹುದು, ಲೈಟಿಂಗ್ ಅವರು, ಪ್ರಾಪರ್ಟಿ ಸೆಟ್ ಅವರು, ಎಲ್ಲರೂ ಕೆಲಸ ಮಾಡೋದನ್ನ ತುಂಬಾ ಸಂಭ್ರಮಿಸಿದೀವಿ. ಫ್ಯಾಮಿಲಿಲಿ ಫುಲ್ ಎಲ್ಲ ಒಂದಷ್ಟೆಲ್ಲ ನಡೆಯುತ್ತಲ್ಲ ಆ ತರ. ಆಲ್ಮೋಸ್ಟ್ ಎಲ್ಲಾ ಕಲಾವಿದ್ರು ಹೊಸಬ್ರೆ. ಹೌದು ಹೌದು, ಆಲ್ಮೋಸ್ಟ್ ಕಲಾವಿದ್ರು ಹೊಸಬ್ರು. ಒಂದಷ್ಟು ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಅಚ್ಯುತ್ ಸರ್ ಇರ್ಬೋದು, ರಂಗಾಯಣ ಸರ್, ಮತ್ತೆ ಕಲ್ಯಾಣಿ ಮ್ಯಾಮ್, ಮತ್ತೆ ಇವರು ರಾಘು ಶಿವಮೊಗ್ಗ ಸರ್ ಇರ್ಬೋದು, ವಿಜಿ ಸರ್, ಇವರೆಲ್ಲ ನೋನ್ ಆರ್ಟಿಸ್ಟ್ಗಳು, ಸೀನಿಯರ್ ಆರ್ಟಿಸ್ಟ್ಗಳು ಇವರೆಲ್ಲ. ನಾನು, ಅಶ್ವಿನಿ, ಮತ್ತೆ ನಯನಾ ಸೂಡ ಅಂತ ಅದ್ಭುತ ಕಲಾವಿದೆ. ಅವರು ಕೂಡ ನೀವು ಅವ್ರ ನಾಟಕ ನೋಡ್ಬಿಟ್ರೆ ಇನ್ನ ಬೇರೆ ಲೆವೆಲಲ್ಲಿ ಕಳೆದು ಹೋಗ್ತೀರಾ. ಅವರು ಒಂಥರ ಅವರು ಲೇಡಿ ರ್ಯಾಂಬೋ ಅವ್ರು. ಆಕ್ಚುಲಿ ಥಿಯೇಟರ್ ಸ್ಟೇಜ್ನಲ್ಲಿ ನಿಂತ್ರೆ ಎದುರಿನಲ್ಲಿ ಇರೋರ್ನೆಲ್ಲರೂ ತಿನ್ಕೊಂಡ್ಬಿಡ್ತಾರೆ. ಆ ಎನರ್ಜಿ ಇರುವಂಥ ಒಬ್ಬ ಆರ್ಟಿಸ್ಟ್ ನಯನಾ ಸೂಡ. ಸೊ ನಾವೆಲ್ಲ ಟ್ರೈನ್ಡ್ ಆರ್ಟಿಸ್ಟ್ಗಳು, ರಂಗಭೂಮಿ ಹಿನ್ನೆಲೆಯಿಂದ ಬಂದಂಥವ್ರು. ಇದನ್ನು ಬಿಟ್ಟರೆ ಮಂಜು, ಡ್ರ್ಯಾಗನ್ ಮಂಜು ಇರಬಹುದು, ಮತ್ತೆ ಒಂದಷ್ಟು ಜನ, ನಾನು ಸಾರಿ ಕಾಕ್ರೋಚ್ ಹೇಳಲಿಲ್ಲ, ಸುದಿ, ಇವರೆಲ್ಲ, ಅವ್ರಿಗೆಲ್ಲ ಸ್ಕ್ರೀನ್ನ ಪ್ರೆಸೆನ್ಸ್ ಚೆನ್ನಾಗಿದೆ, ಅವ್ರಿಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳಿದೆ. ಡ್ರ್ಯಾಗನ್ ಮಂಜು ತುಂಬ ವಿಶೇಷ ಸ್ಥಾನದಲ್ಲಿ ಯಾಕೆ ನಿಲ್ತಾರೆ ಅಂತಂದರೆ ನಾನ್ ಆರ್ಟಿಸ್ಟ್. ಸೊ ಬಹುಶಃ ಅವರಿಗೆ ಅವರ ಲೈಫ್ನ ಒಂದು ಸ್ಟ್ರಗಲ್ ಏನಿದೆ ಆ ಅನುಭವನ ಸ್ಟೇಜ್ ಮೇಲೆ ಸ್ಕ್ರೀನ್ ಮುಂದೆ ಅವರು ಹಾಕಿ ಗೆದ್ದಿದ್ದಾರೆ ಅಂತ ಅದು ಕಾಣುತ್ತೆ. ಆ ಒಂದು ಇದು ಹಸಿವು. ಸೊ ಅದು ಬಿಟ್ಟು ಒಂದಷ್ಟು ಪಂಟ್ರು ಎಲ್ಲ ಇದಾರಲ್ಲ, ಹುಡುಗರುಗಳೆಲ್ಲ ಇದಾರಲ್ಲ, ಸೊ ಅವರೆಲ್ಲ ಕಂಪ್ಲೀಟ್ ಫ್ರೆಶರ್ಸ್. ಎಲ್ಲರೂ ಫ್ರೆಶರ್ಸ್ ಆರ್ಟಿಸ್ಟ್ಗಳವರು, ಯಾರು ಟ್ರೈನ್ಡ್ ಆಗಿಲ್ಲ ಅಥವಾ ಎಕ್ಸ್ಪೀರಿಯನ್ಸ್ಡ್ ಇರೋರಂಥವ್ರಲ್ಲ. ಎಲ್ಲರೂ ಹೊಸದಾಗಿ ಫಸ್ಟ್ ಟೈಮ್ ಕ್ಯಾಮ್ರಾನ ಫೇಸ್ ಮಾಡಿರೋಂಥ ಆರ್ಟಿಸ್ಟ್ಗಳು. ಬಟ್ ಗೊತ್ತಾಗಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಆಕ್ಟ್ ಮಾಡಿದ್ದಾರೆ. ಯಾರು ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ದಾರೆ ಅಂತ ಕೂಡ ಅನ್ಸಲ್ಲ, ಅಷ್ಟು ನೈಜವಾಗಿ ಮೂಡ್ ಬಂದಿದೆ. ಚಿತ್ರದ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂತಂದ್ರೆ ಈ ಡ್ರಗ್ ಮಾಫಿಯಾ ಆ ಒಂದು ಮೆಸೇಜ್ ಏನು ಇವಾಗ ಸಿಕ್ಕಿದೆ, ಚಿತ್ರದ ಹೈಲೈಟೇ ಅದು ಅನ್ಸುತ್ತೆ. ಈ ಪಾತ್ರಗಳೆಲ್ಲ ಅಷ್ಟೊಂದು ಜನರಿಗೆ ಯಾಕೆ ಇಷ್ಟ ಆಗಿದೆ, ಚಿತ್ರದ ಒಂದು ಕತೆ ಅಂಡ್ ಜನರಿಗೆ ಸಿಕ್ಕಿರುವಂತಹ ಒಂದು ಮೆಸೇಜ್, ಡ್ರಗ್ ಮಾಫಿಯಾ, ಅದ್ರ ಬಗ್ಗೆ. ಇದು ಈ ಥರದೊಂದು ಸನ್ನಿವೇಶಗಳೇನಿದೆ, ಇದು ಆ್ಯಕ್ಚುಲಿ ದುರಂತ. ಇದನ್ನ ನಾನು ಆ್ಯಕ್ಚುಲಿ ದುರಂತ ಹೇಳಕ್ ಇಷ್ಟಪಡ್ತೀನಿ. ಪೀಡ್ತಿರೋಂಥ ಒಂದು ಏನದು ಪಿಡುಗುಗಳು, ಆ ಪಿಡುಗುಗಳ ಬಗ್ಗೆ ನಾವು ಇದೊಂದು ಬ್ಯೂಟಿಫುಲ್ ಜಾಗ, ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋ ಜಾಗ. ಇಲ್ಲಿ ಆ ಥರ ಪಿಡುಗುಗಳ ಬಗ್ಗೆ ನಾವು ಮಾತಾಡ್ತೀವಿ, ಒಂದು ಕ್ವೆಶ್ಚನ್ ರೈಸ್ ಆಗುತ್ತೆ, ಅದಕ್ಕೆ ನಾನು ಉತ್ತರ ಕೊಡಬೇಕಾಗುತ್ತೆ ಅಂದರೆ ಖಂಡಿತ ಇದೊಂದು ಡಿಸಾಸ್ಟರ್, ದುರಂತ ಇದು. ಬಟ್ ನನ್ ಸಖತ್ ಬೇಜಾರಿದೆ.
ಸಿನಿಮಾ ಶೂಟ್ ಆಗುವಾಗಲೂ ಅಷ್ಟೇ ಒಂದಷ್ಟು ಸರ್ರು ನೈಜವಾಗಿ ನಡೆದಿರುವಂಥ ಹುಡುಗರ ಒಂದು ಎಕ್ಸ್ಪೀರಿಯನ್ಸ್ಗಳನ್ನ ಈ ಥರ ಎಲ್ಲ ಆಗ್ತಿತ್ತು ಪ್ರಿಯಾ, ನಾನು ನೋಡಿದ್ದೀನಿ ಅಂತ ಅಂದ್ಬಿಟ್ಟು ಅವರು ತುಂಬ ನೊಂದುಕೊಂಡು ರಿಹ್ಯಾಬ್ಗೆಲ್ಲ ಹೋಗಿರೋರಿದ್ದಾರೆ. ಆ ರಿಹ್ಯಾಬ್ ಹೋಗಿ ಒಬ್ಬೊಬ್ರು ಮುಖ ನೋಡಿದ್ರು ಎಷ್ಟು ಸಂಕಟ ಆಗುತ್ತೆ ಅಂತಂದರೆ ಅದನ್ನ ಸರ್ ಹೇಳ್ತಿದ್ರಲ್ಲ ಅವಾಗ ನಮಗೆ ಅಳುನೇ ಬರ್ತಿತ್ತು. ಅಂದರೆ ನಮಗೆ ಗೊತ್ತೇ ಇರಲ್ಲ ನಮ್ಮ ಸುತ್ತ ಈ ಥರದೊಂದೆಲ್ಲ ನಡೀತಿರೋದು, ಈ ಥರದ್ದೆಲ್ಲ ಕಾಡ್ತಿರೋಂಥ ಪಿಡುಗುಗಳೆಲ್ಲ ಇದೆ ಅನ್ನೋದು ಗೊತ್ತೇ ಇರಲಿಲ್ಲ ನಮಗೆ. ಇದೆಲ್ಲ ಮಹಾಮಾರಿಗಳಿದೆಲ್ಲ. ಸೊ ಇದು ಯಾವ ಥರ ಹಬ್ತಿದೆ, ಹೆಂಗೆ ಬರ್ತಿದೆ ಗೊತ್ತೇ ಆಗಲ್ಲ ಇದು. ಸೊ ಮೋಜು ಮಸ್ತಿ ಚಟಕ್ ಬಿದ್ದುಬಿಟ್ರೆ ಅದು ಹಂಗಾಗತ್ತೆ ಅನ್ಸುತ್ತೆ, ಬಹುಶಃ ಎಳೆದ್ಬಿಡುತ್ತೆ ಅನ್ಸುತ್ತೆ. ಇವತ್ತಿನ ಫುಡ್ಡಿಂದಾಗಿ ಅಥವಾ ಪೋಷಕರ ಒಂದು ಮಾನಿಟರ್ ಮಾಡ್ತಿರೋ ಒಂದು ಕೊರತೆಯಿಂದ ಮಕ್ಕಳು ಹಾದಿ ತಪ್ಪುತ್ತಿರಬಹುದು ಅನ್ನೋ ಒಂದು ಮಾತನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ. ಸೊ ಹ್ಯೂಮನ್ ಟ್ರಾಫಿಕಿಂಗ್ ಇರಬಹುದು, ಡ್ರಗ್ ಟ್ರಾಫಿಕಿಂಗ್ ಇರಬಹುದು, ಅಥವಾ ರೇಪ್ ಮರ್ಡರ್ಸ್ ಇರಬಹುದು. ನನಗೆ ಈ ಥರ ವಿಷಯ ಎಲ್ಲ ಮಾತಾಡುವಾಗ ಸಖತ್ ಎಮೋಷ್ನಲ್ ಆಗಿಬಿಡ್ತೀನಿ. ಸೊ ನನ್ನ ಏನು ಹೇಳೋ ಅವಶ್ಯಕತೆನೇ ಇಲ್ಲ. ಸರ್ರು ಇವಾಗ ಅದಕ್ಕೆ ಇನ್ನೂ ಓಡಾಡ್ತಾ ಇದ್ದಾರೆ. ಸಿನಿಮಾ ಗೆದ್ದಿದೆ, ಅವ್ರು ಆರಾಮಾಗಿ ಮನೇಲಿ ಇರಬಹುದಿತ್ತು, ಅವ್ರ ಕೆಲಸ ಅವ್ರು ನೋಡ್ಕೋಬಹುದಿತ್ತು. ಸೊ ಅವರ ಒಂದು ಸಾಮಾಜಿಕ ಕಳಕಳಿನ ಇಟ್ಕೊಂಡು ಒಂದು ಮಾನವೀಯತೆಯಿಂದ ಅವ್ರಿಗೆ ಏನು ಅನಿಸಿದೆಯೋ, ಅವ್ರಿಗೆ ತುಂಬ ನೋವಾಗಿರಬಹುದು. ಸೊ ಆ ನೋವು ಒಂದೊಂದ್ಸಲ ನಮಗಾಗೋ ನೋವು ಹೋರಾಟಕ್ಕೆ ಇಳಿಸ್ಬಿಡುತ್ತೆ. ಸೊ ಆ ಥರದ್ದು ಒಂದು ನೋವಿಂದ ಅವರು ಹೋರಾಟಕ್ಕೆ ಇಳಿದಿರಬಹುದು. ಥಿಯೇಟರ್ಗೆ ಜನಗಳು ಬಂದು ಸಿನಿಮಾಗಳನ್ನ ನೋಡ್ತಿಲ್ಲ. ಆದಷ್ಟು ಕನ್ನಡಿಗರು ಅಥವಾ ಕರ್ನಾಟಕದ ಒಂದು ಚಲನಚಿತ್ರಗಳು ಏನಿದೆ ಅದನ್ನ ಥಿಯೇಟರ್ಗೆ ಬಂದು ನೋಡೋದ್ರಿಂದ ಇನ್ನೂ ನಮ್ಮ ಚಿತ್ರರಂಗ ಚಿತ್ರೋದ್ಯಮ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗುತ್ತೆ. ಎಸ್, ಖಂಡಿತ ಹೋಗುತ್ತೆ. ಯಾಕೆಂತಂದ್ರೆ ಸಿನಿಮಾ ಗೆಲ್ಲೋದು ಥಿಯೇಟರಲ್ಲಿ, OTT ಬಂದ್ರೂ ಅದೊಂದು ಸಂಭ್ರಮ, ಅದೊಂದು ನಮ್ಮ ಕಲ್ಚರ್, ಸಿನಿಮಾ ಕಲ್ಚರ್ ಅದು ಆ್ಯಕ್ಚುಲಿ. ಥಿಯೇಟರ್ಗೆ ಬಂದು ಸಿನಿಮಾನ ಜನ ಒಪ್ಕೊಂಡು ಮೆಚ್ಕೊಂಡು ಆವಾಗ ಇನ್ನೊಂದಷ್ಟು ಅಂದರೆ ಬೇರೆ ಭಾಷೆಯವ್ರಿಗೂ ನಮ್ಮ ಸಿನಿಮಾದ ಒಂದು ಹಿಟ್ ತಲುಪುತ್ತೆ. ಅದೊಂದು ಏನು ಹೇಳ್ತಾರೆ, ಅದೊಂದು ಬೆಳವಣಿಗೆ ಇನ್ನು ಈಸಿಯಾಗಿ ತಲುಪುತ್ತೆ. ಸೊ ಎಲ್ಲರೂ ದಯವಿಟ್ಟು ನಮ್ಮ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ನಮ್ಮ ಕನ್ನಡ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಬೇರೆ ಥರ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ನಮ್ಮ ಕನ್ನಡ ಚಿತ್ರರಂಗ ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಮುಂಚೆ ಆ ಥರ ಇತ್ತೇನೋ, ಅವಕಾಶಗಳು ಕಡಿಮೆ ಇತ್ತು. ಆದರೆ ಈಗ ಪರಿಸ್ಥಿತಿಗಳೆಲ್ಲ ನಮ್ಮ ಆ ಥರ ಇಲ್ಲ, ಸುಧಾರಿಸ್ತಾ ಇದೆ. ನಮ್ಮ ಇಂಡಸ್ಟ್ರಿಯಿಂದ ಬೇರೆ ಇಂಡಸ್ಟ್ರಿಗೆ ಹೋಗಿ ಅಲ್ಲೂ ಕೂಡ ಎಲ್ಲರೂ ರಾರಾಜಿಸ್ತಾ ಇದ್ದಾರೆ ಅಂತ ಹೇಳಿದ್ರಿ. ಜೊತೆಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಕೂಡ ಹಲವಾರು ಪ್ರಶಸ್ತಿಗಳು ಕೂಡ ಎಲ್ಲ ಚಿತ್ರಗಳಿಗೂ, ಕೆಲವೊಂದು ಚಿತ್ರಗಳಿಗೆ, ಅದು ಕಾಂತಾರ ಆಗಿರ್ಬೋದು, ರಿಷಬ್ ಶೆಟ್ಟಿ, ಈ ಥರ ಹಲವಾರು ಪ್ರಶಸ್ತಿಗಳನ್ನ ನಮ್ಮ ಇಂಡಸ್ಟ್ರಿ ಪಡ್ಕೊಳ್ತಾ ಇರುವಂಥದ್ದು ಒಂದು ಅದ್ಭುತವಾದ ಬೆಳವಣಿಗೆ ಅಂತ ಹೇಳಬಹುದು. ಹಾಗೆ ಈ ಚಿತ್ರಕ್ಕೂ ಕೂಡ ನಿಮ್ಮ ಪಾತ್ರಕ್ಕೆ ಅದ್ಭುತವಾಗಿರುವಂತ ಪಾತ್ರಕ್ಕೆ ಅವಾರ್ಡ್ಗಳ ಸುರಿಮಳೆ ಸಿಗಬೇಕು ಅನ್ನುವಂಥದ್ದು. ಈ ಒಂದು ಪಾಡ್ಕಾಸ್ಟ್ ಏನಿದೆ, ಇಷ್ಟು ನಾವು ಪಾಡ್ಕಾಸ್ಟ್ಗಳಲ್ಲಿ ಮಾಡಿರುವಂಥದ್ದು ನನ್ನ ಒಂದು ಪರ್ಸನಲಿ ಏನಪ್ಪಾ ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಬಿಕಾಸ್ ಐ ಆಮ್ ವೆರಿ, ನಿಜವಾಗ್ಲೂ ನಿಮ್ ಜೊತೆ ಮಾತಾಡ್ತಿರ್ಬೇಕಂದ್ರೆ ನಿಮ್ ಜೊತೆನೆ ಜರ್ನಿ ಮಾಡ್ತಿದ್ದೆ. ನಿಮ್ಮಲ್ಲಿರುವಂತಹ ಅದ್ಭುತ ಕಲಾವಿದೆಯನ್ನ ನಾನು ನೋಡಿ ರಿಯಲಿ ಥ್ರಿಲ್ಡ್ ಅನ್ಸ್ತು ನಂಗೆ ಆಕ್ಚುಲಿ. ಅಂಡ್ ಸೂಪರ್ ಆಗಿ ನಿಮ್ಮ ಒಂದು ಲೈಫ್ ಜರ್ನಿ ಏನಿದೆ, ಅದ್ಭುತವಾದಂತಹ ಪಾತ್ರಗಳನ್ನ ಮಾಡ್ತಾ ಹೀಗೆ ಪ್ರೇಕ್ಷಕರನ್ನ ಇನ್ನೂ ಹೆಚ್ಚು ಹೆಚ್ಚು ರಂಜಿಸಿ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಸಿಗ್ಲಿ, ಇನ್ನೂ ಅತಿ ಎತ್ತರಕ್ಕೆ ನೀವು ಬೆಳೀಲಿ ಅಂತ ಹಾರ್ಟ್ಲಿ ವಿಶ್ ಮಾಡ್ತೀವಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಈ ಥರದೊಂದು ವೇದಿಕೆನ ಸೃಷ್ಟಿ ಮಾಡಿಕೊಟ್ಟು ನನ್ನ ಎಕ್ಸ್ಪೀರಿಯನ್ಸ್ಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಸೊ ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಥ್ಯಾಂಕ್ ಯು ಸೋ ಮಚ್.